ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ವಿಸದಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ದು ಒಂದು ಸಿಂಪಲ್ ನೋಟ್ಸ್ ರೆಡಿ ಮಾಡಿದ್ದೀನಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಈ ನೋಟ್ಸ್ ಅಲ್ಲಿ ನಿಮಗೆ ತುಂಬಾ ಸಿಂಪಲ್ ಅಂದ್ರೆ ನಿಮಗೆ ಯಾವ ಪೊಯಮ್ ಇಂದ ಯಾವ ತರ ಕ್ವಶನ್ಸ್ ಕೇಳ್ತಾನೆ, ಯಾವ ಲೆಸನ್ ಇಂದ ಯಾವ ತರ ಕ್ವಶನ್ಸ್ ಕೇಳ್ತಾನೆ, ಜೊತೆಗೆ ಯಾವ ಗ್ರಾಮರ್ ಪಾರ್ಟ್ ಇಂದ ನಿಮಗೆ ಕ್ವಶನ್ಸ್ ಕೇಳ್ತಾನೆ ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ನೋಟ್ಸ್ ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ 70+ ಸ್ಕೋರ್ ಮಾಡೇ ಮಾಡ್ತೀರಾ, ಯಾವುದೇ ಡೌಟ್ ಬೇಡ. ಓಕೆನಾ? ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಕೊನೆ ತನಕ ನೋಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆ, ನೀವು ಯೂಸ್ ಮಾಡ್ಕೊಳ್ಳಿ. ಈ ನೋಟ್ಸ್, ಡೀಟೇಲ್ಡ್ ನೋಟ್ಸ್ ಏನಿದೆ, ಸಿಂಪಲ್ ಆಗಿರೋ ನೋಟ್ಸ್, ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೊಂಡು ಓದ್ಬೋದು. ಲೆಟ್ ಸ್ಟಾರ್ಟ್. ಫಸ್ಟ್, ದ ಜೆಂಟಲ್ಮನ್ ಆಫ್ ರಿಯೋ ಎನ್ ಮೀಡಿಯೋ. ಓಕೆ, ಇದು ನಿಮ್ಗೆ ಪೊಯಮ್ಮ ಲೆಸನ್. ಓಕೆ, ನೆಕ್ಸ್ಟ್ ಇದರಲ್ಲಿ ಯಾವ ತರ ಕ್ವಶನ್ಸ್, ಈ ಟಾಪಿಕ್ ಇಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಕೇಳೋದು. ಸೊ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ ತುಂಬಾ ಕ್ವಶನ್ಸ್ ನ. ಈ ಲಿಸ್ಟ್ ಗಳನ್ನ ಬಿಟ್ರೆ, ಈ ಕ್ವಶನ್ಸ್ ಗಳನ್ನ ಬಿಟ್ರೆ ಯಾವುದೇ ತರದ ಕ್ವಶನ್ಸ್ 2 ಮಾರ್ಕ್ಸ್ ಗೆ ಈ ಟಾಪಿಕ್ ಇಂದ ಕೇಳಕ್ ಸಾಧ್ಯನೇ ಇಲ್ಲ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್, ಡಿಸ್ಕ್ರೈಬ್ ದ ಪ್ರಾಪರ್ಟಿ ಆಫ್ ಡಾನ್ ಅನ್ಸೆಲ್ಮೋ. ಡಾನ್ ಅನ್ಸೆಲ್ಮೋ lived in Rio en Medio. First point, his house was small and wretched but quaint. Second point, a little creek ran through his land. Third point, the orchard was gnarled and beautiful. Fourth point, ಇಷ್ಟು ಪಾಯಿಂಟ್ಸ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಪಕ್ಕ. ಓಕೆನಾ? ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಅಪಿಯರೆನ್ಸ್ ಅಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ ಅಂತ ಕೇಳಿ ಕ್ವಶನ್. ಫಸ್ಟ್ ಪಾಯಿಂಟ್, ಡಾನ್ ಅನ್ಸೆಲ್ಮೋ ಓರ್ ಅನ್ ಓಲ್ಡ್ ಗ್ರೀನ್ ಫೇಡೆಡ್ ಕೋಟ್. ಅವರು ಡಾನ್ ಅನ್ಸೆಲ್ಮೋ ಒಂದು ಹಳೆಯದಾದಂತಹ ಗ್ರೀನ್ ಕಲರ್ ಫೇಡ್ ಆಗಿರೋ ಕೋಟ್ ನ ಹಾಕೊಂಡಿರ್ತಾರೆ. ಹಿಸ್ ಗ್ಲೌಸ್ ವರ್ ಓಲ್ಡ್ ಅಂಡ್ ಟಾರ್ನ್, ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಅಂದ್ರೆ ಅವ್ರು ಹಾಕೊಂಡಿರೋ ಗ್ಲೌಸ್ ತುಂಬಾ ಹಳೇದಾಗಿರುತ್ತೆ, ಹರಿದೋಗಿರುತ್ತೆ. ಆ ಗ್ಲೌಸ್ ಇಂದ ಹೊರಗಡೆ ಅವ್ರ ಫಿಂಗರ್ ಟಿಪ್ಸ್ ಕಾಣ್ತಾ ಇರುತ್ತೆ. ಓಕೆ, ಹಿ ಕ್ಯಾರಿಡ್ ಎ ಕೇನ್ ವಿಚ್ ವಾಸ್ ದ ಸ್ಕೆಲಿಟನ್ ಆಫ್ ಎ ಓರ್ನ್ ಔಟ್ ಅಂಬ್ರೆಲಾ. ಓಕೆ, when he entered the room, he bowed to all and slowly removed his hat and gloves. ರೂಮ್ ಒಳಗೆ ಎಂಟರ್ ಆದ ತಕ್ಷಣ ಎಲ್ಲರಿಗೂ ನಮಸ್ಕರಿಸಿ ಅವ್ರು ಸ್ಲೋ ಆಗಿ ಅವ್ರ ಹ್ಯಾಟ್ ಮತ್ತೆ ಗ್ಲೌಸ್ ನ ರಿಮೂವ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್, ವಾಟ್ ಡಿಡ್ ದ ಅಮೆರಿಕನ್ಸ್ ಡಿಸ್ಕವರ್ ಆಫ್ಟರ್ ದ ಸರ್ವೆ. ಸರ್ವೆ ಆದ್ಮೇಲೆ ಅಮೆರಿಕನ್ಸ್ ಏನ್ ಗೊತ್ತಾಯ್ತು, ಏನ್ ಡಿಸ್ಕವರ್ ಮಾಡಿದ್ರು? ಸರ್ವೆ ಆದ್ಮೇಲೆ ಅಮೆರಿಕನ್ಸ್ ಡಾನ್ ಅನ್ಸೆಲ್ಮೋ ಹೆಸರಲ್ಲಿ 8 acres ಆಫ್ ಲ್ಯಾಂಡ್ ಇದೆ, ದಟ್ ಎಕ್ಸ್ಟೆಂಡೆಡ್ ಅಕ್ರಾಸ್ ದ ರಿವರ್. ಅಂದ್ರೆ ರಿವರ್ ಅಕ್ಕಪಕ್ಕದಲ್ಲಿ ಆ 8 ಎಕರೆ ಜಾಗ ಹರಡ್ಕೊಂಡಿದೆ. ಅಂದ್ರೆ ಅವ್ರ ಹೆಸರಲ್ಲಿರೋ, ಡಾನ್ ಅನ್ಸೆಲ್ಮೋ ಹೆಸರಲ್ಲಿರೋ 8 ಎಕರೆ ಜಾಗ ರಿವರ್ ಅಕ್ಕಪಕ್ಕ ಇದೆ ಅನ್ನೋದೊಂದು ಗೊತ್ತಾಗುತ್ತೆ, ಅವ್ರಿಗೆ ಡಿಸ್ಕವರ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್, ನಿಮಗೆ ಇದರ ಕಾಣಲ್ಲ, ನನ್ನ ಫೇಸ್ ಇದಾಗುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಓಲ್ಡ್ ಮ್ಯಾನ್ ಟು ದ ಸ್ಟೋರಿ ಟೆಲ್ಲರ್ಸ್ ಆಫರ್. ಓಕೆ, ಫಸ್ಟ್ ಪಾಯಿಂಟ್, ದ ಓಲ್ಡ್ ಮ್ಯಾನ್ ಹಂಗ್ his head for a moment in thought, stood up and he stared at the storyteller and said, I agreed to sell my land for $1,200 and that is the price. Okay, ಅವರ ರಿಯಾಕ್ಷನ್ ಏನಿತ್ತು? ನಾನು ಲ್ಯಾಂಡ್ ನ ಸೇಲ್ ಮಾಡಕ್ಕೆ ರೆಡಿ ಇದ್ದೀನಿ, ಬಟ್ $1,200 ಕೊಡಬೇಕು ಅಂಡ್ ದಟ್ ಈಸ್ ದ ಫೈನಲ್ ಪ್ರೈಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಫಿಫ್ತ್ ಕ್ವಶನ್, how can you say that the Americans were gentle or good people? Okay, how can you say that the Americans are gentle or good people ಅಂತ ಕೇಳ್ತಾ ಇದ್ದಾರೆ. ಹೆಂಗ್ ಹೇಳ್ತೀರಾ? ಓಕೆನಾ? The Americans discovered that Don Anselmo owned more than 8 acres of land. Instead of cheating, they offered him to pay extra money for extra land. ಓಕೆನಾ? ಅಂದ್ರೆ ಮೋಸ ಮಾಡೋಕ್ಕಿಂತ ಹೆಚ್ಚಾಗಿ ಎಕ್ಸ್ಟ್ರಾ ಲ್ಯಾಂಡ್ ಏನಿದೆ ಅದಕ್ಕೆ ಎಕ್ಸ್ಟ್ರಾ ಮನಿ ಪೇ ಮಾಡುವಂತ. They also bought trees individually from the children of Rio en Medio. Okay, ಇಷ್ಟು ಪಾಯಿಂಟ್ ನಿಮಗೆ 2 ಮಾರ್ಕ್ಸ್ ಗೆ ಮಿಸ್ ಇಲ್ಲ. ನೆಕ್ಸ್ಟ್, ಸಿಕ್ಸ್ತ್, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಡಾನ್ ಅನ್ಸೆಲ್ಮೋ ವಿತ್ ಪ್ರಿನ್ಸಿಪಲ್ ಇರುವಂತ ಮನುಷ್ಯ, ಅಂದ್ರೆ ಒಂದು ವ್ಯಕ್ತಿತ್ವ ಅಥವಾ ಒಂದು ನಾವು ಹೇಳ್ತೀವಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಒಂದು ಧ್ಯೇಯ ಇಟ್ಕೊಂಡು ಜೀವನ ಮಾಡ್ತೀವಿ ಅಂತ, ಆ ತರ ಅದನ್ನ ಡಾನ್ ಅನ್ಸೆಲ್ಮೋ ಹೆಂಗೆ ಅಂತ ಹೇಳ್ತೀರಾ? ಆಫ್ಟರ್ ದ ಸರ್ವೆ, ವೆನ್ ದ ಅಮೆರಿಕನ್ಸ್ ಆಫರ್ಡ್ ಹಿಮ್ ಟು ಪೇ ಎಕ್ಸ್ಟ್ರಾ ಮನಿ ಫಾರ್ ಎಕ್ಸ್ಟ್ರಾ ಲ್ಯಾಂಡ್, ಅನ್ಸೆಲ್ಮೋ ಸೇಡ್, ಐ ಅಗ್ರೀಡ್ ಟು ಸೆಲ್ ಮೈ ಲ್ಯಾಂಡ್ ಫಾರ್ $1,200 ಅಂಡ್ ದಟ್ ಈಸ್ ದ ಫೈನಲ್ ಪ್ರೈಸ್. ಓಕೆ, ಹಿ ಸ್ಟಕ್ ಟು ಹಿಸ್ ವರ್ಡ್ಸ್, ಹಿ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಫಾರ್ ಹಿಸ್ ಎಕ್ಸ್ಟ್ರಾ ಲ್ಯಾಂಡ್ ಅಂಡ್ ಹಿ ಟೋಲ್ಡ್ ದಟ್ ದ ಟ್ರೀಸ್ ಇನ್ ದ ಆರ್ಚರ್ಡ್ are belonged to the children of Rio en Medio because he planted a tree
ವೆನ್ ಎ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್. ಇದರಿಂದ ಅವನು ಡಾನ್ ಅನ್ಸಲ್ಮೋ ಮ್ಯಾನ್ ವಿತ್ ಪ್ರಿನ್ಸಿಪಲ್ಸ್, ಅಂದ್ರೆ ಕೊಟ್ಟ ಮಾತನ್ನ ತಪ್ಪಲ್ಲ ಅನ್ನೋ ತರ ಅದನ್ನ ಪೋರ್ಟ್ರೇ ಮಾಡ್ತಾರೆ. ಓಕೆ, 7th ಕ್ವಶನ್ ಏನ್ ಕೇಳ್ತಾನೆ, ವಾಟ್ ಮೇಡ್ ದ ಅಮೆರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮಿಡಿಯೋ? ಏನ್ ಕಾರಣ ಇತ್ತು ದ ಚಿಲ್ಡ್ರನ್ಸ್ ಆಫ್ ರಿಯೋ ಎನ್ ಮಿಡಿಯೋದು ಚಿಲ್ಡ್ರನ್ಸ್ ಏನಿದಾರಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡೋದಕ್ಕೆ? ಅಮೆರಿಕನ್ಸ್ ಕಂಪ್ಲೇಂಟ್ ದಟ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್ ರೂನಿಂಗ್ ದರ್ ಪ್ರಾಪರ್ಟಿ, ಅಂದ್ರೆ ಪ್ರಾಪರ್ಟಿನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ತರ. ಪ್ಲೇಯಿಂಗ್ ಇನ್ ದ ಆರ್ಚರ್ಡ್, ಪುಟ್ಟಿಂಗ್ ಫೆನ್ಸಸ್ ಅರೌಂಡ್ ದರ್ ಪ್ಲೇ ಏರಿಯಾ. ಓಕೆ, ಅಲ್ಲಿ ಆಟ ಆಡ್ತಾರೆ, ಆ ಪ್ಲೇ ಏರಿಯಾ ಸುತ್ತ ಫೆನ್ಸ್ ಅಂದ್ರೆ ಬೇಲಿಗಳನ್ನ ಹಾಕ್ತಾರೆ ಅನ್ನೋದು. ಪ್ಲಕ್ಕಿಂಗ್ ದ ಫ್ಲವರ್ಸ್ ಫ್ರಮ್ ದ ಟ್ರೀಸ್, ಅಂದ್ರೆ ಗಿಡ ಮರಗಳಿಂದ ಹೂಗಳನ್ನ ಕೀಳುವಂತದ್ದು. ಲಾಫಿಂಗ್ ವೆನ್ ಎವರ್ ದೇ ವರ್ ಸ್ಪೋಕನ್ ಟು ಅಂಡ್ ರಿಪ್ಲೈಡ್ ಇನ್ ಸ್ಪ್ಯಾನಿಷ್, ಅಂದ್ರೆ ಸ್ಪ್ಯಾನಿಷ್ ಅಲ್ಲಿ ಮಾತಾಡಿದಾಗ ನಗೋಡೋದು, ಆಡ್ಕೊಳ್ಳೋದು, ಆ ತರ ಮಾತಾಡ್ತಾರೆ ಅಂತ. ಸೊ ದೇ ಕುಡ್ ನಾಟ್ ಎಂಜಾಯ್ ದೇರ್ ಪ್ರಾಪರ್ಟಿ. ಓಕೆ, ಇದು ಅಮೆರಿಕನ್ಸ್ ಚಿಲ್ಡ್ರನ್ಸ್ ಆಫ್ ರಿಯೋ ಎನ್ ಮಿಡಿಯೋ ವಿರುದ್ಧ ಒಂದು ಕಂಪ್ಲೇಂಟ್ ಹೇಳುವಂತದ್ದು. ಈ 7 ಕ್ವಶನ್ಸ್ ಬಿಟ್ರೆ ಈ ಟಾಪಿಕ್ ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವುದೇ ಕಾರಣಕ್ಕೂ ಕೇಳಕ್ ಸಾಧ್ಯ ಇಲ್ಲ ಮಕ್ಕಳ. ಸೊ ಇದನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಕೆಲವೊಂದು ಚಾನಲ್ ಹೇಳ್ತಾರೆ ಒನ್ ಶಾರ್ಟ್ ವಿಡಿಯೋ ನೋಡ್ಬಿಡಿ ಅಂತ. ಈಗ ನಿಮಗೆ ಟೈಮ್ ಇಲ್ಲ, ಪ್ರಿಪ್ರೇಟರಿಗಾಗ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಆಗ್ಲಿ ನಿಮಗೆ ಜಾಸ್ತಿ ಟೈಮ್ ಇರಲ್ಲ. ನೀವು ಒನ್ ಶಾರ್ಟ್ ವಿಡಿಯೋ ಅವರ್ ಗಟ್ಲೆ ಕೂತ್ಕೊಂಡು ನೋಡೋಷ್ಟು ಟೈಮ್ ಇರಲ್ಲ. ಸೊ ಸಿಂಪಲ್ ಆಗಿ ನೋಟ್ಸ್ ಇರಬೇಕು, ಸಿಂಪಲ್ ಆಗಿ ವಿಡಿಯೋ ಇರಬೇಕು. ಅದನ್ನ ಯೂಸ್ ಮಾಡಿಕೊಂಡು ನಿಮಗೆ ಜಾಸ್ತಿ ಸ್ಕೋರ್ ಮಾಡಬೇಕು. ಕಮ್ಮಿ ಟೈಮ್ ಓದಬೇಕು, ಜಾಸ್ತಿ ಸ್ಕೋರ್ ಮಾಡಬೇಕು. ಆ ತರ ಕಾನ್ಸೆಪ್ಟ್ ಅಲ್ಲಿ ನಾನು ಈ ತರ ಸೀರೀಸ್ ಆಫ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಿ ಆರ್ ಅಂಬೇಡ್ಕರ್. ಇದು ನಿಮಗೆ ಲೆಸನ್ ಅಥವಾ ಪೊಯಮ? ಬಿ ಆರ್ ಅಂಬೇಡ್ಕರ್ ಅನ್ನೋದು ಲೆಸನ್ ಪೊಯಮ? ಲೆಸನ್. ಓಕೆ, ಇದರಲ್ಲೂ ಕೂಡ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಅಷ್ಟೇ ಕೇಳೋದು. 3 ಮಾರ್ಕ್ಸ್ ಇಲ್ಲ, 1 ಮಾರ್ಕ್ ಇಲ್ಲ, 4 ಮಾರ್ಕ್ಸ್ ಇಲ್ಲ. ಓಕೆ, 4 ಮಾರ್ಕ್ಸ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳುವಂತದ್ದು ಎಸ್ಸೆ ಒಂದು, ಪ್ಯಾಸೇಜ್ ರೈಟಿಂಗ್ ಒಂದು, ಇನ್ನೊಂದು ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಕ್ವಾಲಿಟಿ ಆಫ್ ಮರ್ಸಿ. ಇಷ್ಟರಿಂದ ಅಷ್ಟೇ 4 ಮಾರ್ಕ್ಸ್ ಕ್ವಶನ್ಸ್ ಕೇಳೋದು. ಓಕೆನಾ, ಲೆಟ್ಸ್ ಚೆಕ್. ಸೊ Horatius or great thirst for books. ಏನಿದು ಫಸ್ಟ್ ಕ್ವಶನ್? He had an insatiable thirst for books. He bought books by curtailing his daily needs. In New York, he bought 200 books. In London, he bought 32 boxes of books. Okay, ಅಂದ್ರೆ ಬುಕ್ ಬಗ್ಗೆ ಅವರಿಗೆ ಇದ್ದಂತ ಅಭಿಮಾನ. ಓಕೆ, ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಂದ್ರೆ ಬುಕ್ ಓದಬೇಕು. ಕೆಲವೊಂದು ಗಾದೆ ಇದೆ ಕನ್ನಡದಲ್ಲಿ, ದೇಶ ಸುತ್ತು ಕೋಶ ಓದು ಅಂತ. ಬುಕ್ಸ್ ಓದ್ಬೇಕು, ಬುಕ್ಸ್ ಓದಷ್ಟು ನಾಲೆಡ್ಜ್ ಡೆವಲಪ್ ಆಗುತ್ತೆ. ಸೊ ಇವರು ನ್ಯೂಯಾರ್ಕ್ ಇಂದ 2000 ಬುಕ್ಸ್ ತಂದ್ರು, ಜೊತೆಗೆ ಇನ್ ಲಂಡನ್ 32 ಬಾಕ್ಸಸ್ ಆಫ್ ಬುಕ್ಸ್ ತಂದ್ರು. ಓಕೆ, ಇದು ಮೇನ್ ಪಾಯಿಂಟ್. ನೆಕ್ಸ್ಟ್ 14th ಅಮೆಂಡ್ಮೆಂಟ್ ಟು ದ US ಕಾನ್ಸ್ಟಿಟ್ಯೂಷನ್ ಅಂಡ್ ಮಹಾತ್ಮ ಪುಲೆ. ಎಕ್ಸ್ಪ್ಲೈನ್ ಅಬೌಟ್ 14th ಅಮೆಂಡ್ಮೆಂಟ್ ಇನ್ ದ US ಕಾನ್ಸ್ಟಿಟ್ಯೂಷನ್ ಅಂಡ್ ಮಹಾತ್ಮ ಪುಲೆ ಅಂತ ಕ್ವಶನ್ ಇದೆ. ಸೊ ಇದ್ರ ಬಗ್ಗೆ 14th ಅಮೆಂಡ್ಮೆಂಟ್ ಗೇವ್ ಫ್ರೀಡಮ್ ಟು ದ ಬ್ಲಾಕ್ ಅಮೆರಿಕನ್ಸ್. 14th ಅಮೆಂಡ್ಮೆಂಟ್ US ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ, ಫ್ರೀಡಮ್ ಟು ದ ಬ್ಲಾಕ್ ಪೀಪಲ್ಸ್. ಅಮೆರಿಕನ್ಸ್ ಅಂದ್ರೆ ವೈಟ್ ಪೀಪಲ್ ಅಂತ, ಬ್ಲಾಕ್ ಪೀಪಲ್ ಅಂದ್ರೆ ಆಫ್ರಿಕಾ ಆ ಕಡೆ ಇರುವಂತವ್ರು ಬ್ಲಾಕ್ ಪೀಪಲ್ಸ್. ಅಲ್ಲಿ ನಿಮಗೆ 14th ಅಮೆಂಡ್ಮೆಂಟ್ ನಿಮಗೆ ಫ್ರೀಡಮ್ ಕೊಡುತ್ತೆ ಬ್ಲಾಕ್ ಪೀಪಲ್ಗೆ. ನೆಕ್ಸ್ಟ್, he saw the parallel of situation for the depressed classes in India. ಓಕೆ, ಅಂದ್ರೆ ಇದೇ ಕಂಡೀಷನ್ ಏನಲ್ಲಿ ಅಮೆರಿಕದಲ್ಲಿ ಬ್ಲಾಕ್ ಪೀಪಲ್ ಫೇಸ್ ಮಾಡ್ತಾ ಇದ್ರು, ಅದೇ ಕಂಡೀಷನ್ ಕೆಲವೊಂದು ಕ್ಯಾಸ್ಟ್ ಅಲ್ಲಿ, ಕೆಲವೊಂದು ಜಾತಿಯಲ್ಲಿ ನಮ್ಮ ಭಾರತದಲ್ಲೂ ಫೇಸ್ ಮಾಡ್ತಾ ಇದ್ದದನ್ನ ಅಂಬೇಡ್ಕರ್ ಅವರು ಒಂದು ಅಬ್ಸರ್ವ್ ಮಾಡ್ತಾರೆ. ಮಹಾತ್ಮ ಪುಲೆ ವೋಟರಿ ಆಫ್ ಕ್ಲಾಸಸ್ ಸೊಸೈಟಿ ಅಂಡ್ ವುಮೆನ್ಸ್ ಅಪ್ಲಿಫ್ಟ್ಮೆಂಟ್. ಮಹಾತ್ಮ ಪುಲೆ ಅಂತ ಅಂದ್ರೆ ಏನಂತಾರಲ್ಲ, ಒಂದು ಜನಾಂಗ ಕೆಳಗಿರೋರ್ನ ಮೇಲ್ ತರಬೇಕು ಅನ್ನೋದ್ರ ಕಡೆ ಅವರ ಹೋರಾಟ ಇತ್ತು ಅಥವಾ ಅವರು ವಾದ ಇತ್ತು. ಜೊತೆಗೆ ವುಮೆನ್ ಅಪ್ಲಿಫ್ಟ್ಮೆಂಟ್ ಅಂದ್ರೆ ಹೆಣ್ಣು ಮಕ್ಕಳು ಬೆಳಿಬೇಕು, ಹೆಣ್ಮಕ್ಳು ಮೇಲೆ ಬೆಳೆದಷ್ಟು ಅವರು ಸದೃಢ ಆಗ್ತಾರೆ ಅನ್ನೋ ತರ ಅವರ ವಾದ. He decided to spend all his life to the betterment of depressed classes. ಅಂದ್ರೆ
ಅವರು ಜೀವನವನ್ನೇ ತ್ಯಾಗ ಮಾಡಕ್ಕೆ ರೆಡಿ ಆದ್ರು. ಅಂದ್ರೆ ಬೆಟರ್ಮೆಂಟ್ ಆಫ್ ಸಪ್ರೆಸ್ಡ್ ಕ್ಲಾಸಸ್ ಪೀಪಲ್, ಅಂದ್ರೆ ಏನು ಈ ಸೊಸೈಟಿಯಲ್ಲಿ ಅವರು ಒಂದು ಏನ್ ಹೇಳ್ಬೋದು, ಒಂದು ತುಂಬಾ ಕೀಳಾಗಿ ನೋಡ್ತಾ ಇದ್ದದಂತ ಕ್ಯಾಸ್ಟ್ ಅಥವಾ ಜನಾಂಗ ಇದ್ರಲ್ಲ, ಅವ್ರನ್ನ ಮೇಲ್ ತರೋದಕ್ಕೆ ಅಥವಾ ಸಮಾಜದಲ್ಲಿ ಬೆಳೆಸೋದಕ್ಕೆ ಇಡೀ ಅವರ ಜೀವನವನ್ನೇ ತ್ಯಾಗ ಮಾಡೋದಕ್ಕೆ ರೆಡಿ ಆದ್ರು. ಇದಿಷ್ಟು ಪಾಯಿಂಟ್ಸ್, 4 ಪಾಯಿಂಟ್ಸ್, ಇದು ಬರೋದ್ರೆ 2 ಪಾಯಿಂಟ್ಸ್. ಓಕೆನಾ. ನೆಕ್ಸ್ಟ್, ಡಾಕ್ಟರ್ ಅಂಬೇಡ್ಕರ್ಸ್ ಪರ್ಸೆಪ್ಷನ್ ಆಫ್ ದ 3 pillars ಆಫ್ ದ ಸ್ಟೇಟ್. 3 pillars ಆಫ್ ದ ಸ್ಟೇಟ್ ಅಂತ ಅಂತಾರೆ. ಯಾವ್ದಾವ್ದು ಅಂತ ನೋಡೋಣ. ಬಟ್ ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನಿತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು? ದ 3 pillars ಆಫ್ ದ ಸ್ಟೇಟ್ ಆರ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಲೆಜಿಸ್ಲೇಚರ್ ಅಂತ ಅಂದ್ರೆ ನಾವು ಆರಿಸ್ತೀವಲ್ಲ ಜನನಾಯಕರನ್ನ, MLA, MP, ಅದು ಲೆಜಿಸ್ಲೇಚರ್ ಅಂತ ಅಂತೀವಿ. ಜೊತೆಗೆ ಇನ್ನೂ ಒಂದು ಹೇಳ್ಬೇಕು ಅಂತ ಅಂದ್ರೆ 3 ಪಿಲ್ಲರ್ ಇದು ಒಂದು ಸಕ್ಸಸ್ಫುಲ್ ಆಗಿ ಕ್ಲೀನ್ ಆಗಿ ಒಂದು ಕೋಆರ್ಡಿನೇಷನ್ ಕೆಲಸ ಮಾಡಿದ್ದೆ ಆದ್ರೆ ನಮ್ಮ ದೇಶ ಬೆಳೆಯೋದನ್ನ ಯಾರಿಂದನೂ ತಡೆಯಕ್ ಸಾಧ್ಯ ಇಲ್ಲ. ಓಕೆ. ಎಕ್ಸಿಕ್ಯೂಟಿವ್ ಅಂತ ಅಂದ್ರೆ ಯಾರು? ಯಾರಿರ್ಬೋದು ಎಕ್ಸಿಕ್ಯೂಟಿವ್? ಎಲೆಕ್ಟೆಡ್ ಬಾಡಿ, ಸೆಲೆಕ್ಟೆಡ್ ಬಾಡಿ ಅಂತಾರೆ. ಎಲೆಕ್ಟೆಡ್ ಬಾಡಿ ಅಂತ ಅಂದ್ರೆ ಎಲೆಕ್ಷನ್ ಇಂದ ಗೆಲ್ಲುವಂಥವ್ರು, ಸೆಲೆಕ್ಟೆಡ್ ಬಾಡಿ ಅಂತ ಅಂದ್ರೆ ಎಕ್ಸಾಮ್ ಬರ್ದು ಗೆಲ್ಲುವಂಥವ್ರು. ಸೊ ಇವರು ಎಕ್ಸಿಕ್ಯೂಟಿವ್. ಅಂದ್ರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಜುಡಿಷಿಯರಿ ಅಂತ ಅಂದ್ರೆ ಏನು? 3rd ಪಿಲ್ಲರ್ ನ್ಯಾಯಾಂಗ. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ 3 ನಮ್ಮ ರಾಜ್ಯದ ಒಂದು ಅಥವಾ ದೇಶದ ಒಂದು 3 pillars, ಸ್ಟ್ರಾಂಗ್ ಪಿಲ್ಲರ್ಸ್. ಓಕೆನಾ. ಆರ್ಗನ್ಸ್ ಆಫ್ ದ ಸ್ಟೇಟ್ ಶುಡ್ ಬಿ ಕ್ಲಿಯರ್ ಅಂಡ್ ಅನ್ಟ್ರಾಮಲ್ಡ್. ಅಂದ್ರೆ ಸೊ ಈ 3 ಪಿಲ್ಲರ್ಸ್ ಅಂತ ಏನಿದೆಯಲ್ಲ, ಅವರ ಯೋಜನೆ ಒಂದೇ ಆಗಿರ್ಬೇಕು, ಅವರ ಕಾರ್ಯವೈಖರಿ ಒಂದೇ ಆಗಿರ್ಬೇಕು. ದಟ್ ಶುಡ್ ಬಿ ಕ್ಲಿಯರ್ ಅನ್ನೋ ತರ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆನಾ. ಅದು ಅವರ ಡಾಕ್ಟರ್ ಅಂಬೇಡ್ಕರ್ ಅವರ ಪರ್ಸೆಪ್ಷನ್, ಅಂದ್ರೆ ಅಭಿಪ್ರಾಯ 3 pillars ಮೇಲೆ. ನೆಕ್ಸ್ಟ್, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಅಂಡ್ ಮಹಾತ್ಮ ಗಾಂಧೀಜಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಅಂದ್ರೆ ಇಂಡಿಯಾದಿಂದ ಡಾಕ್ಟರ್ ಅಂಬೇಡ್ಕರ್ ಮತ್ತೆ ಮಹಾತ್ಮ ಗಾಂಧೀಜಿ ಹೇಗೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಮೇಲ್ಜಾತಿ ಕೀಳ್ಜಾತಿ ಅನ್ನೋದನ್ನ ಹೊಡೆದೋಡಿಸ್ಬೇಕು ಅನ್ನೋದನ್ನ ಅವರ ಒಂದು ಪ್ರಯತ್ನ ಹೇಗಿತ್ತು, ಹೇಗೆ ಟ್ರೈ ಮಾಡಿದ್ರು ಅನ್ನೋದು ನೋಡೋಣ. ಗಾಂಧೀಜಿ ಸ್ಟ್ರೆಸ್ಡ್ ಡ್ಯೂಟೀಸ್ ಆಫ್ ಅಪ್ಪರ್ ಕ್ಯಾಸ್ಟ್ ಟುವರ್ಡ್ಸ್ ಲೋವರ್ ಕ್ಲಾಸ್. ಅಂಬೇಡ್ಕರ್ ಸ್ಟ್ರೆಸ್ಡ್ ದ ರೈಟ್ ಟು ಈಕ್ವಾಲಿಟಿ ಆಫ್ ಡಿಪ್ರೆಸ್ಡ್ ಆಫ್ ಕ್ಲಾಸಸ್. ಓಕೆ. ಇದು 2 ಪಾಯಿಂಟ್, 2 ಮಾರ್ಕ್ಸ್. ಓಕೆ. ಅಂದ್ರೆ ಗಾಂಧೀಜಿಯವರ ಏನು ಪ್ರಯತ್ನ ಇತ್ತು ಅಂತ ಅಂದ್ರೆ ಕ್ಯಾಸ್ಟಿಸಮ್ ಏನಿದೆ, ಅಪ್ಪರ್ ಕ್ಯಾಸ್ಟ್ ಲೋವರ್ ಕ್ಯಾಸ್ಟ್ ಅಂತ ಇದೆಯಲ್ಲ, ಮೇಲ್ಜಾತಿ ಕೀಳ್ಜಾತಿ, ಅದನ್ನ ನಾನು ಹೋಗ್ಲಾಡಿಸ್ಬೇಕು ಅನ್ನೋದ್ರ ಕಡೆ ಅವರ ಗಮನ ಇತ್ತು. ಅಂಬೇಡ್ಕರ್ ಅವರ ಗಮನ ಎಲ್ಲಿತ್ತು ಅಂತ ಅಂದ್ರೆ ರೈಟ್ ಟು ಈಕ್ವಾಲಿಟಿ, ಮೇಲ್ಜಾತಿ ಕೆಳಜಾತಿ ಯಾವುದು ಇಲ್ಲ, ಎಲ್ಲರೂ ಸಮ, ರೈಟ್ ಟು ಈಕ್ವಾಲಿಟಿ ಅನ್ನೋದ್ರ ಕಡೆ ಗಮನ ಇತ್ತು. ಓಕೆನಾ. ನೆಕ್ಸ್ಟ್, 5ನೇ ಪ್ರಶ್ನೆ. ವಾಟ್ ಮೇಡ್ ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ ಆಸ್ ದ grammar of anarchy? Okay, these are necessary to rule out or fight against the foreigners. ಇದಿಷ್ಟು ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್, ಸತ್ಯಾಗ್ರಹ, ಇದೆಲ್ಲ ಯಾವ್ದ್ರ ವಿರುದ್ಧ ಹೋರಾಡೋದಕ್ಕೆ ಅವಶ್ಯಕತೆ ಆಗಿತ್ತು? ಫೈಟ್ ಅಗೇನ್ಸ್ಟ್ ದ ಫಾರಿನರ್ಸ್. ಓಕೆನಾ. ದಿಸ್ ಶುಡ್ ನಾಟ್ ಬಿ ಯೂಸ್ಡ್ ಇನ್ ಡೆಮೋಕ್ರೆಟಿಕ್ ಕಂಟ್ರಿ. ಇದೆಲ್ಲ ಡೆಮೋಕ್ರೆಟಿಕ್ ಕಂಟ್ರಿ ಯೂಸ್ ಮಾಡಬಾರ್ದು ಅಂತ. ಬಿಕಾಸ್ ಇಟ್ ಲೀಡ್ಸ್ ಟು ಲಾಸ್ ಆಫ್ ಲೈವ್ಸ್ ಅಂಡ್ ಪ್ರಾಪರ್ಟಿ. ಅಂದ್ರೆ ಈ ಜೀವ ತೆತ್ತಬೇಕಾಗತ್ತೆ, ತುಂಬಾ ಜನ ಸಾಯ್ಬೇಕಾಗತ್ತೆ, ಪ್ರಾಪರ್ಟಿ ಹಾಳಾಗತ್ತೆ ಇದ್ದಿದ್ರೆ ಅನ್ನೋ ತರ ಅವ್ರದ್ದು ಪಾಯಿಂಟ್ಸ್. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಸ್ ದ ಲಾ ಮಿನಿಸ್ಟರ್? ನೆಹರು ಅವರು ಅಂಬೇಡ್ಕರ್ ಅವ್ರನ್ನ ಯಾಕೆ ಲಾ ಮಿನಿಸ್ಟರ್ ಆಗಿ ಚೂಸ್ ಮಾಡಿದ್ರು? ಬಿಕಾಸ್ ಆಫ್ ಹಿಸ್ ಸ್ಕಿಲ್ಸ್ ಇನ್ ಲಾ ಅಂಡ್ ಲೆಜಿಸ್ಲೇಚರ್. ಅಂಬೇಡ್ಕರ್ ಅವ್ರಿಗಿದ್ದಂತ ಅಪಾರವಾದ ಒಂದು ಸ್ಕಿಲ್ ಅಥವಾ ನಾಲೆಡ್ಜ್, ಜ್ಞಾನ ಭಂಡಾರ ಯಾವ್ದ್ರ ಬಗ್ಗೆ? ಲಾ ಬಗ್ಗೆ ಅಥವಾ ಲಾ ಅಥವಾ ಕಾರ್ಯಾಂಗ, ಲೆಜಿಸ್ಲೇಚರ್, ಶಾಸಕಾಂಗದ ಬಗ್ಗೆ ಇದ್ದಿದ್ದ ನಾಲೆಡ್ಜ್ ಇಂದ ಅವ್ರನ್ನ ಲಾ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಮಾಡಿದ್ರು. ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಅಂದ್ರೆ ಸಮಾನ, ಎಲ್ಲರೂ ಸಮಾನರಾಗಿರ್ಬೇಕು, ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇರುತ್ತೆ, ಸೋಷಿಯಲ್ ಜಸ್ಟಿಸ್, ಅದ್ರ ಬಗ್ಗೆ ಇದ್ದಿದ್ದ ನಾಲೆಡ್ಜ್ ಮೇಲೆ ಅವರು ಲಾ ಆಫ್ ಮಿನಿಸ್ಟರ್ ಆಗಿ ಮಾಡಿದ್ರು. ಹಿಸ್ ಓನ್ ಕ್ಯಾಂಪೇನ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್, ಅವರ ಹೋರಾಟಗಳು
ಓಕೆ, ಎಲ್ಲದರಿಂದ ಅವ್ರನ್ನ ಲಾ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡಿಕೊಂಡ್ರು. ನೆಕ್ಸ್ಟ್ 7ನೇ ಕ್ವಶನ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಸ್ ಎ ಸಿಂಬಲ್ ಆಫ್ ರಿವೋಲ್ಟ್. ಓಕೆ, ಯಾಕೆ? ಅಂಬೇಡ್ಕರ್ ಡಿವೋಟೆಡ್ ಆಲ್ ಹಿಸ್ ಟೈಮ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ SC ST ಅಂಡ್ ವುಮೆನ್. ಅವರ ಎಲ್ಲ ಇಡೀ ಜೀವನವನ್ನೇ SC ST ನ ಮೇಲ್ ತರಬೇಕು, SC ST ಜನಾಂಗನ ಮೇಲ್ ತರಬೇಕು, ಜೊತೆಗೆ ಮಹಿಳೆಯರನ್ನ ಬೆಳೆಸಬೇಕು, ಅವರ ಒಂದು ಜ್ಞಾನವನ್ನ ಬೆಳೆಸಬೇಕು. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಅಂತ ಅಂದ್ರೆ ಮನೆ ದಾಟ್ ಹೋಗಂಗಿರ್ಲಿಲ್ಲ, ಬಟ್ ಅದನ್ನ ಮನೆಯಿಂದ ಆಚೆ ಕರಿಬೇಕು, ಗಂಡು ಮಕ್ಕಳಿಂದ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರ ಹೋರಾಟ ಇತ್ತು. ನೆಕ್ಸ್ಟ್, ಹಿ ರಿಮೈಂಡೆಡ್ ದೇರ್ ಇನ್ಹರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ಹೈಯರ್ ಕ್ಯಾಸ್ಟ್ಸ್. ಅಂದ್ರೆ ಮೇಲ್ಜಾತಿ ಕೆಳಜಾತಿ ಅಂತ ಇತ್ತಲ್ಲ, ಮೇಲ್ಜಾತಿಯವರು ನಮಗ್ ಮಾತ್ರ ಕೆಲವೊಂದು ರೈಟ್ಸ್ ಇದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದೇವಸ್ಥಾನದೊಳಗೆ ಹೋಗೋದಕ್ಕೆ ಮೇಲ್ಜಾತಿಯವ್ರಿಗೆ ಮಾತ್ರ ರೈಟ್ಸ್, ಕೆಳಜಾತಿಯವ್ರಿಗೆ ಇಲ್ಲ, ಆ ತರ ಎಲ್ಲ ಇತ್ತು. ಅದನ್ನ ರೈಟ್ ಟು ಈಕ್ವಾಲಿಟಿ ಅನ್ನೋದ್ರ ಕಡೆ ಗಮನ ಕೊಟ್ಟರು. ಫಾರ್ ದಿಸ್ ಹಿ ಸ್ಟಾರ್ಟೆಡ್ 3 newspaper, MN, BB and Samata. Okay, he started ಹಿತಕಾರಿಣಿ ಸಭಾ ಅಂಡ್ ILP. ಹಿತಕಾರಿಣಿ ಸಭಾ ಅಂತ ಅಂದ್ರೆ ಒಂದು ಈಗ ಹೇಗೆ ಅಂದ್ರೆ ಅವ್ರ ಬಗ್ಗೆ ಕುಂದುಕೊರತೆಗಳನ್ನ ಆಲಿಸುವಂಥದ್ದು. ಈಗ ಕೆಲವರು ಗ್ರಾಮ ವಾಸ್ತವ್ಯ ಅಂತ ಮಾಡ್ತಾರೆ ರಾಜಕಾರಣಿಗಳು, ಆ ತರ. ಹಿ ಬ್ರಾಟ್ ವೆರೈಟಬಲ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಓಕೆ, ಇಷ್ಟು ಪಾಯಿಂಟ್ಸ್, ಒಂದು 4-5 ಪಾಯಿಂಟ್ಸ್ ಇದೆ. ಸೊ ಅದು ಡಾಕ್ಟರ್ ಅಂಬೇಡ್ಕರ್ ಇಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಡಾಕ್ಟರ್ ಅಂಬೇಡ್ಕರ್ ಆಸ್ ಪೈಲಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತಾರೆ. ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ಚೇರ್ಮನ್ ಆಫ್ ದ ಡ್ರಾಫ್ಟ್ ಕಮಿಟಿ. ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಬರೆಯೋದಕ್ಕಿಂತ ಮುಂಚೆ ಒಂದು ಡ್ರಾಫ್ಟ್ ಕಮಿಟಿ ಅಂತ ಇತ್ತು. ಒಂದು ಕೆಲವೊಂದು ಪಾಯಿಂಟ್ಸ್ ಗಳು ಆಡ್ ಮಾಡಿಕೊಂಡು ಆ ಕಮಿಟಿಲಿ ಫೈನಲ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರೋದು. ಸೊ ಅದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಚೈರ್ಮನ್ ಆಗಿದ್ರು. ಹಿ ವಾಸ್ ಟ್ಯಾಕ್ಟ್ಫುಲ್, ಫ್ರಾಂಕ್ ಅಂಡ್ ಹ್ಯಾಡ್ ಔಟ್ಮೋಸ್ಟ್ ಪೇಷನ್ಸ್. ಸೊ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ರೆಡಿ ಮಾಡೋದು ಸುಲಭವಾಗಿರ್ಲಿಲ್ಲ. ಅವ್ರಿಗೊಂದು ತುಂಬಾ ಪೇಷನ್ಸ್, ಅಗಾಧವಾದಂತಹ ಜ್ಞಾನ ಭಂಡಾರನೂ ಬೇಕಿತ್ತು, ಪೇಷನ್ಸ್ ಕೂಡ ಇರಬೇಕಾಗಿತ್ತು. He explained clearly the meaning and scope of the different provisions of the draft constitutions. ಅವರು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಏನ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು? ಡಿಫರೆಂಟ್ ಸ್ಕೋಪ್ ಆಫ್ ಡಿಫರೆಂಟ್ ಪ್ರಾವಿಷನ್ಸ್. ಅಂದ್ರೆ ಅಲ್ಲಿ ಏನು ಪ್ರಾವಿಷನ್ಸ್ ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಈಗ, ಅದನ್ನ ಯಾಕೆ ತಂದಿದೀವಿ, ಯಾಕೆ ತರಬೇಕು, ಅಥವಾ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದು ಯಾಕೆ ಬೇಕು, ಯಾಕೆ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ. He explained the most complicated legal concepts which could be easily understood even by a layman. So ತುಂಬಾ ಕಾಂಪ್ಲಿಕೇಟ್ ಆಗಿರೋ ವಿಷಯನೂ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಯಾರೇ ಆದ್ರೂ. ಓಕೆ, ಅವಿದ್ಯಾವಂತರಾದ್ರೂ ಕೂಡ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಬಹುದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತದ್ದು ಎಷ್ಟೋ ಕಾನ್ಸೆಪ್ಟ್ಸ್, ತುಂಬಾ ಕಷ್ಟಕರವಾದ ಕಾನ್ಸೆಪ್ಟ್ಸ್, ಇದು ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಸ್ ಅನ್ನೋದನ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ನ ಕಾನ್ಸ್ಟಿಟ್ಯೂಷನ್ ಪೈಲಟ್ ಅಂತ ಕರೀತಾರೆ. ಸೊ ಈ 8 ಕ್ವಶನ್ ಇಂದ ಈ ಚಾಪ್ಟರ್ ಡಾಕ್ಟರ್ BR ಅಂಬೇಡ್ಕರ್ ಇಂದ 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಈ 8 ಕ್ವಶನ್ ಇಂದಾನೆ ಕೇಳಬೇಕು. ಓಕೆ, ಇದು ಬಿಟ್ಟು ಬೇರೆ ಏನು ಕೇಳಕ್ ಆಗಲ್ಲ. ಓಕೆ, ನೆಕ್ಸ್ಟ್ ದ ಕನ್ಸರ್ಟ್ ಅಂತ ಅಂದ್ರೆ ನಿಮಗೆ ಅದು ಕೂಡ ಲೆಸನ್. ಅದರಲ್ಲೂ ಕೂಡ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬಿಟ್ರೆ ಬೇರೆ ಏನು ಕೇಳೋದಿಲ್ಲ. ಓಕೆ, ಏನೇನ್ ಕ್ವಶನ್ ಕೇಳ್ತಾರೆ? ಸ್ಮಿತಾ ಆನ್ ಸೀಯಿಂಗ್ ದ ನ್ಯೂಸ್ ಪೇಪರ್ ಆಲ್ಮೋಸ್ಟ್ ಶೌಟೆಡ್ ವಿತ್ ಎಕ್ಸೈಟ್ಮೆಂಟ್. ವೈ ಡಿಡ್ ಶಿ ರಿಯಾಕ್ಟ್ ಸೋ? ನ್ಯೂಸ್ ಪೇಪರ್ ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕೂಗಾಡ್ತಾರೆ. ಯಾಕೆ ಹಂಗ್ ಮಾಡಿದ್ರು? ಸ್ಮಿತಾ ಸೆಡ್ ಎಕ್ಸೈಟೆಡ್ಲಿ, ಪಂಡಿತ್ ರವಿಶಂಕರ್ ಇಸ್ ಪ್ಲೇಯಿಂಗ್ ದ ಸಿತಾರ್ ಟುಮಾರೋ ಅಟ್ ಷಣ್ಮುಖಾನಂದ ಆಡಿಟೋರಿಯಂ. ಅಂದ್ರೆ ಪಂಡಿತ್ ರವಿಶಂಕರ್ ಅವರು ಷಣ್ಮುಖಾನಂ ಆಡಿಟೋರಿಯಂ ಅಲ್ಲಿ ನಾಳೆ ಸಿತಾರ್ ನುಡಿಸ್ತಾ ಇದ್ದಾರೆ. ಅದನ್ನ ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಅವರು ಎಕ್ಸೈಟ್ ಆಗಿ ಕೂಗಾಡ್ತಾರೆ. ಪಂಡಿತ್ ರವಿಶಂಕರ್ ವಾಸ್ ಎ ಸಿತಾರ್ ಮಾಸ್ಟ್ರೋ ಅಂಡ್ ಶಿ ವಾಸ್ ಹಿಸ್ ಗ್ರೇಟ್ ಫ್ಯಾನ್. ಅಂದ್ರೆ ಸಿತಾರ್ ನುಡ್ಸೋದ್ರಲ್ಲಿ ಪಂಡಿತ್ ರವಿಶಂಕರ್ ಅವರು ಒಂದು ಮಾಸ್ಟರ್. ಆ ಕಲೆನ, ಸಿತಾರ್ ನುಡ್ಸೋ ಕಲೆನ ಕರಗತ ಮಾಡ್ಕೊಂಡಿದ್ರು. ಸೊ ಈ ಸ್ಮಿತಾ ಅನ್ನೋ ಹುಡುಗಿ ಅವರಿಗೆ ಫ್ಯಾನ್ ಆಗಿದ್ರು. ಶಿ ಆಲ್ವೇಸ್ ವಾಂಟೆಡ್ ಟು hear him
ಸಿ ಹಾಯ್ ಅಂಡ್ ಹಿಯರ್ ಹಿಮ್. ಅಂದ್ರೆ ಅವ್ರಿಗೆ ಯಾವಾಗ್ಲೂ ನೋಡ್ತಾ ಇರ್ಬೇಕು, ಅವ್ರ ಸಿತಾರ್ ನುಡ್ಸುವಂತ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಬೇಕು, ಅಟೆಂಡ್ ಆಗ್ಬೇಕು ಅನ್ನೋದು ಇವರ ಸ್ಮಿತಾ ಅನ್ನೋರ್ದು ಒಂದು ಆಸೆ ಇತ್ತು. ಓಕೆ, ವೈ ಡು ಯು ಥಿಂಕ್ ದ ಮದರ್ ಕಾಷನ್ಡ್ ಸ್ಮಿತಾ? Anant was suffering from cancer and was lying on bed. He needed sleep and complete rest. So the mother cautioned Smita not to disturb Anant. ಓಕೆನಾ? ಸೊ ಇವರು ಕೂಗಾಡೋದ್ರಿಂದ ಅವರಿಗೆ ಡಿಸ್ಟರ್ಬ್ ಆಗುತ್ತೆ, ಕ್ಯಾನ್ಸರ್ ಪೇಷಂಟ್ ರೆಸ್ಟ್ ಬೇಕು, ಸ್ವಲ್ಪ ಕೂಗಾಡಿದಾಗ ಸೈಲೆಂಟ್ ಆಗಿ ಇರು, ನೀನು ಜಾಸ್ತಿ ಗಲಾಟೆ ಮಾಡಬೇಡ ಅನ್ನೋ ತರ ಅವ್ರಿಗೆ ಒಂದು ಕಾಷನ್ ಕೊಡ್ತಾರೆ ಅಂತ. ನೆಕ್ಸ್ಟ್, ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್? ಅನಂತ್ ಟ್ಯಾಲೆಂಟೆಡ್ ಬಾಯ್ ಅಂತ ಹೆಂಗ್ ಹೇಳ್ತೀರಾ? ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್. ತುಂಬಾ ಚೆನ್ನಾಗಿ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದ, ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇನ್ ದ ಸ್ಕೂಲ್ ಅಂತ ಒಂದು ಅವಾರ್ಡ್, ಅಂದ್ರೆ ಒಂದು ಹೆಸರಿತ್ತು. ದ ಫಾಸ್ಟೆಸ್ಟ್ ರನ್ನರ್, ತುಂಬಾ ಫಾಸ್ಟ್ ಆಗಿ ಓಡುವಂತ ರನ್ನರ್. ಇಡೀ ಇಂಡಿಯಾದಲ್ಲಿ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಯಾರು ತಗೊಂಡಿದ್ದಾರೆ ಜಾಸ್ತಿ? ಉಸೈನ್ ಬೋಲ್ಟ್. ಫಾಸ್ಟೆಸ್ಟ್ ರನ್ನರ್ ಅಂತಾರಲ್ಲ ಆ ತರ. ಸ್ಕೂಲಲ್ಲಿ ಇವನು ಫಾಸ್ಟೆಸ್ಟ್ ರನ್ನರ್. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ಸಿತಾರ್. ಅಂದ್ರೆ ಇದೆರಡರ ಜೊತೆಗೆ ಇವರು ಟೇಬಲ್ ಟೆನ್ನಿಸ್ ಪ್ಲೇಯರು, ಫಾಸ್ಟೆಸ್ಟ್ ರನ್ನರ್, ಇದ್ರ ಜೊತೆಗೆ ಸಿತಾರ್ನ ನುಡ್ಸೋದು ಕೂಡ ಕಲಿತಾ ಇದ್ದ. ಹಿ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್. ಓಕೆ, ಅಂದ್ರೆ ಈ ಸಿತಾರಲ್ಲಿ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದು. ಸೊ ಅದರಲ್ಲಿ ಓನ್ ಟ್ಯೂನ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಅವನು ಇಂಟ್ರೆಸ್ಟ್ ಇತ್ತು, ಕ್ರಿಯೇಟ್ ಮಾಡ್ತಿದ್ದ. ಇದರಿಂದ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಅನ್ನೋದೊಂದು ಹೇಳುವಂತ ಒಂದು ಪ್ರಯತ್ನ. ವಿತ್ ವಾಟ್ ಹೋಪ್ಸ್ ಡಿಡ್ ಅನಂತ್ ಫ್ಯಾಮಿಲಿ ಕಮ್ ಟು ಬಾಂಬೆ? ಅಂದ್ರೆ ಅನಂತ್ ಫ್ಯಾಮಿಲಿ ಯಾವ ನಂಬಿಕೆ ಅಥವಾ ಹೋಪ್ಸ್ ಇಟ್ಕೊಂಡು ಬಾಂಬೆಗೆ ಬಂದ್ರು? Anant's parents had come with hopes in the miracles of modern science. They hoped that Anant would be cured in the hospital. ಮುಂಬೈಗೆ ಬಂದ್ರೆ ಅಲ್ಲಿರುವಂತ ಒಂದು ಹಾಸ್ಪಿಟಲ್ಗಳಲ್ಲಿ ಅವನಿಗೆ ತೋರಿಸಿದ್ರೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅನ್ನೋ ಹೋಪ್ಸ್ ಇಂದ ಬಂದ್ರು. He would again walk and run and even take part in the table of tennis tournament. ಮತ್ತೆ ಆ ಕ್ಯಾನ್ಸರ್ ಇಂದ ಹೊರಬಂದು ಅವರು ವಾಕ್ ಮಾಡಬಹುದು, ಓಡಾಡ್ಬೋದು, ಅಥವಾ ನಡಿಬಹುದು, ಜೊತೆಗೆ ಮತ್ತೆ ಟೇಬಲ್ ಟೆನ್ನಿಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅನ್ನೋ ಹೋಪ್ಸ್ ಇಂದ ಬಂದ್ರು. ಇದು ಥರ್ಡ್ ಪಾಯಿಂಟ್. ಓಕೆ, ಹಿ ವುಡ್ ಪ್ಲೇ ದ ಸಿತಾರ್ ಅಂಡ್ ವುಡ್ ಬಿ ಎ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಅಂದ್ರೆ ಕನಸುಗಳನ್ನ ಇಟ್ಕೊಂಡ್ ಬಂದ್ರು, ಸಿತಾರ್ನ ನುಡಿಸ್ಬೋದು, ಮತ್ತೆ ಮುಂದೆ ಒಂದ್ ದಿವಸ ಒಬ್ಬ ಫೇಮಸ್ ಸಿತಾರಿಸ್ಟ್, ಅಂದ್ರೆ ಸಿತಾರ್ ನುಡ್ಸೋದ್ರಲ್ಲಿ ಒಬ್ಬ ಫೇಮಸ್ ಆಗ್ಬೋದು ಅನ್ನೋ ಕನಸುಗಳನ್ನ ಇಟ್ಕೊಂಡ್ ಬಂದ್ರು ಅಂತ. 5ನೇ ಪ್ರಶ್ನೆ. ಓಕೆ, ಸ್ಮಿತಾಸ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ವೇರ್ ದೇ tears of happiness or sorrow? Give reasons. ಸೊ ಸ್ಮಿತಾಳ ಕಣ್ಣಂಚಲ್ಲಿ ನೀರು ತುಂಬಿತ್ತು. ಸೊ ಅದು ಖುಷಿಗೋ ದುಃಖಕ್ಕೋ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೇ ಆರ್ ಡೆಫಿನೆಟ್ಲಿ ಟೀಯರ್ಸ್ ಆಫ್ ಸಾರೋ ವೆನ್ ಅನಂತ್ ಸೇಡ್ ದಟ್ ಇಟ್ ವಾಸ್ ಅ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಟು ಅಟೆಂಡ್ ದ ಕಾನ್ಸರ್ಟ್. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಕಾನ್ಸರ್ಟ್ ಆರ್ ಐಸ್ ಫಿಲ್ಡ್ ವಿತ್ ಟೀಯರ್ಸ್ thinking that he would miss the chance due to his condition. ಅಂದ್ರೆ ಸಿತಾರ್ ಅದು ಒಂದು ಕನ್ಸರ್ಟ್ಗೆ ಅಟೆಂಡ್ ಆಗ್ಬೇಕು ಅಂತ ಸ್ಮಿತಾ ಅನ್ಕೋತಾ ಇದ್ಲಲ್ಲ. ಸೊ ಅವನು ಅನಂತ್ ಏನ್ ಹೇಳ್ತಾನೆ, ಇದು ಒಂದು ಲೈಫ್ ಟೈಮ್ ಚಾನ್ಸು, ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೀವು ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಸಿಗೋ ಚಾನ್ಸಸ್ ಇಲ್ಲ ಅನ್ನೋ ತರ. ಸೊ ಅವಾಗ ಸ್ಮಿತಾ ಏನ್ ಅನ್ಕೊಂತಾಳೆ, ಓ ಅನಂತ್ ಅವನ್ ಕಂಡೀಷನ್ ಕ್ಯಾನ್ಸರ್ ಅಲ್ಲಿ ಅವ್ನಿಗೆ ಓಡಾಡಕ್ ಆಗ್ತಾ ಇಲ್ಲ, ಮಲ್ಗ್ಬಿಟ್ಟಿದ್ದಾರೆ ಬೆಡ್ ರೆಸ್ಟ್ ಅಲ್ಲಿ. ಸೊ ಅದರಿಂದ ಇವನ್ ಮಿಸ್ ಮಾಡ್ಕೊತಾ ಇದಾನಲ್ಲ, ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಅವನಿಗೆ ಅಟೆಂಡ್ ಮಾಡಕ್ ಆಗಲ್ವಲ್ಲ ಅನ್ನೋ ದುಃಖದಲ್ಲಿ ಒಂದು ಕಣ್ಣೀರು ಬರುತ್ತೆ. ಓಕೆನಾ? ನೆಕ್ಸ್ಟ್, ಸಡನ್ಲಿ ಎ ಡೇರಿಂಗ್ ಥಾಟ್ ಕೇಮ್ ಟು ಹರ್. ಕ್ಯಾನ್ ಯು ಗೆಸ್ ವಾಟ್ ಥಾಟ್ ಸ್ಮಿತಾ ಹ್ಯಾಡ್? ಸಡನ್ ಆಗಿ ಒಂದು ಡೇರಿಂಗ್ ಥಾಟ್ ಅಂದ್ರೆ ಒಂದು ಧೈರ್ಯವಾದಂತಹ ಒಂದು ಐಡಿಯಾ ಅಥವಾ ನಿರ್ಧಾರ ಅವರು ಸ್ಮಿತಾ ಮನ್ಸಲ್ಲಿ ಬಂತು. ಅದು ಏನು ನೋಡೋಣ. ದ ಡೇರಿಂಗ್ ಥಾಟ್ ದಟ್ ಸ್ಮಿತಾ ಗಾಟ್ ವಾಸ್ ಟು ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್ ಟು ಅಟೆಂಡಿಂಗ್ ದ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್. ಅಂದ್ರೆ ಅವ್ರು ಕ್ಯಾನ್ಸರ್ ಅಲ್ಲಿ ಮಲಗಿದ್ದಾರೆ, ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ ಅನಂತ್, ಬಟ್ ನಡಿಯಕ್ ಆಗ್ತಾ ಇಲ್ಲ, ಓಡಾಡಕ್ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಕನ್ಸರ್ಟ್ ನ ಮಿಸ್ ಮಾಡ್ಕೋಬಾರ್ದು ಅನಂತ್. ಸೊ ಹಾಗಾಗಿ ನಾವು ಕರ್ಕೊಂಡೋಗಿ ಆ ಕನ್ಸರ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆತರ ಕನ್ಸರ್ಟ್ ನ ನೋಡೋ ತರ ಮಾಡ್ಬೇಕು ಅಂದ್ರೆ ಆ ತರ ಒಂದು ಡೇರಿಂಗ್ ಥಾಟ್ ಬಂತು. Smita planned to request the artist to come to her house and play the sitar for Anant. ಆರ್ಟಿಸ್ಟ್ ನ
ಇದು ಮೇನ್ ಒಂದು ಡೇರಿಂಗ್ ಥಾಟ್ ಅಥವಾ ಡೇರಿಂಗ್ ಐಡಿಯಾ. ಆರ್ಟಿಸ್ಟ್ ಯಾರು ಸಿತಾರ್ನ ನುಡಿಸ್ಬೇಕು, ಕನ್ಸರ್ಟ್ ಫೇಮಸ್ ಆರ್ಟಿಸ್ಟ್ ಇದಾರಲ್ಲ ಅವರನ್ನೇ, ರವಿಶಂಕರ್ ಅವರನ್ನೇ ಮನೆಗೆ ಕರೆಸಿ ನನ್ನ ಅನಂತ್ ಮುಂದೆ ಅವರು ಸಿತಾರ್ನ ನುಡ್ಸೋ ತರ ಮಾಡೋಣ ಅನ್ನೋ ತರ ಒಂದು ಹುಚ್ಚು ಧೈರ್ಯ, ಒಂದು ಐಡಿಯಾ ಬಂತು ಅವ್ರ ಮನ್ಸಲ್ಲಿ ಅಂತ. 7ನೇ ಕ್ವಶನ್, ಹೌ ಡಿಡ್ ಸ್ಮಿತಾ ಎಂಜಾಯ್ ದ ಕನ್ಸರ್ಟ್? ದ ಕನ್ಸರ್ಟ್ ವಾಸ್ ಎಂಟರ್ಟೈನಿಂಗ್ ಟು ಸ್ಮಿತಾ. ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್ ಅಂಡ್ ಸ್ಮಿತಾ ಫೆಲ್ಟ್ ಆಸ್ ಇಫ್ ದ ಗೇಟ್ಸ್ ಆಫ್ enchantment and wonder were opening. Okay, she had listened to music in a spellbound state. Okay na, idistu ಸ್ಮಿತಾ ಕನ್ಸರ್ಟ್ ನ ಎಂಜಾಯ್ ಮಾಡಿದ ರೀತಿ. ಸೊ ದ ನೈಬರ್ಸ್ ಆಫ್ ಆಂಟ್ ಸುಶೀಲಾ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ವೈ ಡು ಯು ಥಿಂಕ್ ದೇ ಫೆಲ್ಟ್ ಲೈಕ್ ದಿಸ್? ಅಂದ್ರೆ ಅವರ ನೈಬರ್ ಸುಶೀಲಾ ಆಂಟಿ ಅಂತ ಇದಾರಲ್ಲ, ಅವರು ನಂಬಕ್ಕೆ ಆಗ್ತಾ ಇಲ್ಲ. ಅವ್ರ ಕಣ್ಣಲ್ಲಿ ಯಾವ್ದನ್ನೋ ಒಂದು ಸಂದರ್ಭನ ಅಥವಾ ಏನನ್ನೋ ನೋಡಿ ನನ್ನ ಕಣ್ಣಲ್ಲಿ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ ಅನ್ನೋ ತರ ಒಂದು ಮಾತು ಬರುತ್ತೆ. ಅದು ಯಾಕೆ? ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಖಾ ವರ್ ವೆರಿ ಫೇಮಸ್ ಆರ್ಟಿಸ್ಟ್. ದೇ ವರ್ ವೆರಿ ಬಿಸಿ ಪೀಪಲ್. ಹಿಯರ್ ವರ್ ಸಚ್ ಗ್ರೇಟ್ ಪರ್ಸನ್ಸ್ ಹೂ ಕೇಮ್ ಟು ಕಾಮನ್ ಪೀಪಲ್ಸ್ ಅಪಾರ್ಟ್ಮೆಂಟ್ ಟು ಗಿವ್ ಎ ಕನ್ಸರ್ಟ್, ಸೊ ದೇ ಕುಡ್ ನಾಟ್ ಬಿಲೀವ್ ದರ್ ಐಸ್. ಅಂದ್ರೆ ಸ್ಮಿತಾ ಆಸೆ ಪಟ್ಟಂಗೆ ಅನಂತ ಮುಂದೆ ಒಂದು ಅವ್ರಗಳನ್ನೇ ರವಿಶಂಕರ್ ಅವ್ರನ್ನ ಕರ್ಕೊಂಬಂದು ನಾನು ಸಿತಾರ್ನ ನುಡ್ಸೋಕ್ ಮಾಡಬೇಕು ಅನ್ನೋ ತರ ಏನು ಹುಚ್ಚು ಧೈರ್ಯ ಮಾಡಿದ್ರು. ಸೊ ಅದೇ ತರ ಅವರು ಕೂಡ ಬಂದ್ರು. ಸೊ ಅವರು ಅಷ್ಟೊಂದು ದೊಡ್ಡ ಆರ್ಟಿಸ್ಟ್, ಕಾಮನ್ ಮ್ಯಾನ್ ಅಂದ್ರೆ ಸಾಮಾನ್ಯರ ಮನೆಗೆ ಬಂದು ಅವರ ಆಸೆಯಂತೆ ಒಂದು ಸಿತಾರ್ ನುಡಿಸ್ತಾರೆ ಅನ್ನೋದನ್ನ ನನ್ ಕನ್ಸಲ್ಲೂ ನೆನ್ಸಕ್ ಆಗ್ತಾ ಇಲ್ಲ, ನನ್ ಕಣ್ಣಿಂದ ನಂಬಕ್ಕೆ ಆಗ್ತಾ ಇಲ್ಲ ಅನ್ನೋ ತರ ಒಂದು ಎಕ್ಸ್ಪ್ರೆಷನ್ ಆಂಟ್ ಸುಶೀಲಾ ಅವ್ರ ಕಡೆಯಿಂದ. 9ನೇ ಕ್ವಶನ್, what makes the readers appreciate Pandit Ravishankar and Ustad Allah Rakha? Pandit Ravishankar and Ustad Allah Rakha were great maestros. They were busy people. Despite their busy schedule, they accepted Smita's invitation. They visited Anant's house and played for him and fulfilled his last wish. Indeed, it was a good example for generosity and humanity of great artists. Okay? ಯಾಕೆ ಅಪ್ರಿಷಿಯೇಟ್ ಮಾಡಿದ್ರು ಅಂತ ಅಂದ್ರೆ, ತುಂಬಾ ಬಿಸಿ ಸ್ಕೆಡ್ಯೂಲ್, ತುಂಬಾ ದೊಡ್ಡ ಕಲಾವಿದ್ರು ಅವರು, ತುಂಬಾ ಬಿಸಿ ಸ್ಕೆಡ್ಯೂಲ್ ಇರುತ್ತೆ. ಅದ್ರ ಮಧ್ಯ ಕೂಡ ಒಬ್ಬ ಕಾಮನ್ ಮ್ಯಾನ್ ಸ್ಮಿತಾ ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿ ಬಂದು ಅನಂತ್ ಅವ್ರ ಲಾಸ್ಟ್ ವಿಶ್ ನ ನೆರವೇರಿಸಿದ್ರಲ್ಲ, ಆ ವಿಷಯಕ್ಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ 10ನೇದು, ಇದು 10ನೇ ಕ್ವಶನ್. ಹೌ ಡಿಡ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಖಾ ಕೀಪ್ ದೇರ್ ಪ್ರಾಮಿಸ್ ಟು ಸ್ಮಿತಾ? After listening Smita's story about her brother, Pandit Ravishankar and Ustad Allah Rakha were moved. They promised to play for the boy. The next day, they came to Smita's house and played for her brother and fulfilled his last wish. Okay, ಇದರಲ್ಲಿ ದ ಕನ್ಸರ್ಟ್, ಇದರಲ್ಲಿ ನಿಮಗೆ ನಾನ್ ಹೇಳಿರೋ 10 ಕ್ವಶನ್ ಬಿಟ್ರೆ 2 ಮಾರ್ಕ್ಸ್ಗೆ ಇನ್ಯಾವುದೂ ಕೇಳೋದಿಲ್ಲ. ಸಿಂಪಲ್ ಆಗಿ ಒಂದೇ ಪೇಜ್ ಅಲ್ಲಿ, ಒಂದು ಚಾಪ್ಟರ್ ಒಂದೇ ಪೇಜ್ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. PDF ನ ನೀವು ಡೌನ್ಲೋಡ್ ಮಾಡ್ಕೊಂಡು ಕ್ಲೀನ್ ಆಗಿ ಓದ್ಕೊಳ್ಳಿ. ಓಕೆನಾ? ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಏನಿದು? ಇದು ಕೂಡ ಲೆಸನ್. ಓಕೆ, ಫಸ್ಟ್ ಕ್ವಶನ್, ವಾಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ಜಿನೇವಾ ಸಮ್ಮಿಟ್ ಆನ್ ಕೆಲಿಸ್ ಬರೋಕ್? He learnt many things in Geneva. There were people all over the world who can thought and acted the way he did. So he never feel lonely abroad. Where there is a science, there is a hope of survival. Okay. Idu 4 point. What are the factors that caused earth tremors? Tremors caused in 2 ways. Caused by natural earthquakes, by man by conducting underground nuclear weapon test. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸತಿ ರಿಪೀಟ್ ಆಗಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಹೌ ಡಸ್ ಬೇಸಿಕ್ ಸೈನ್ಸ್ ಹೆಲ್ಪ್ ಒನ್? ಸ್ಕೇರಿಯರ್ ಸೈಂಟಿಸ್ಟ್ ಆರ್ ಪ್ರಾಕ್ಟಿಕಲ್ ಪೀಪಲ್. ದ ನಾಲೆಜ್ ಆಫ್ ಬೇಸಿಕ್ ಸೈನ್ಸ್ ಗಿವ್ ಅಸ್ ನ್ಯೂ ಸೋರ್ಸ್ ಆಫ್ ಎನರ್ಜಿ, ನ್ಯೂ ಟೆಕ್ನಾಲಜಿ, ಮಿನರಲ್ ಡೆಪಾಸಿಟ್ಸ್, ಎಲೆಕ್ಟ್ರಾನಿಕ್ಸ್, ಸಿಂಥೆಟಿಕ್ ಫೈಬರ್. ಓಕೆನಾ? ನ್ಯೂ ಟೆಕ್ನಾಲಜಿ, ಬೇಸಿಕ್ ಸೈನ್ಸ್ ಕೊಡೋದು. ನ್ಯೂ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಬಯೋಟೆಕ್ನಾಲಜಿ, ಮೆಡಿಸಿನ್ಸ್, ಗ್ರೀನ್ ರೆವಲ್ಯೂಷನ್, ಎಫಿಷಿಯಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಂ. ಹೊಸ ಟೆಕ್ನಾಲಜಿ ಇದೆಲ್ಲ ನಮಗೆ ಕೊಡ್ತದೆ. ವೈ ಡಿಡ್ ದ 3 ನ್ಯೂಕ್ಲಿಯರ್ ಪವರ್ಸ್ ವಾಂಟ್ ಟು ಪುಟ್ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ಸ್?
every man, woman and child on the earth lived under the threat of destruction by nuclear weapon. ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಅನ್ನೋದು ಒಂದು ಬಹುದೊಡ್ಡದಾದಂತಹ ಒಂದು ಈ ಪ್ರಪಂಚಕ್ಕೆ ಇರುವಂತದ್ದು ಒಂದು ಭಯ. ಆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಪ್ರಪಂಚನೇ ಇರೋದಿಲ್ಲ. ಓಕೆನಾ? ಆ ಭಯದಲ್ಲಿ ಇದ್ದಾರೆ. ಈಚ್ ಸೂಪರ್ power had more than enough nuclear bombs to destroy the other. Development of even stronger bombs introducing even more imbalance into a global nuclear standoff for survival of mankind. Okay. ಐದನೇ ಪ್ರಶ್ನೆ. The survival of our civilization and threatened by natural man-made disasters. How? Okay. ಇದರಲ್ಲಿ ಎಕ್ಸಾಂಪಲ್ ಇದೆ. Why did superpower meet in Geneva? ಯಾಕೆ UK, USA, USSR and Russia wanted to put a ban on nuclear weapon test. There was a possibility that one of the participants could secretly make underground nuclear weapon test. The problem was how to detect the violation. Okay na? ಇದು ಸಿಂಪಲ್ ಆಗಿದೆ ಪಾಯಿಂಟ್ಸ್. ಇದನ್ನ ನೋಡ್ಕೊಳ್ಳಿ. ಸೊ ಟೋಟಲ್ 6, 7, 8 ಕ್ವಶನ್. ಇದು 7ನೇದು, ಇದು 8ನೇ ಕ್ವಶನ್. ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಯಾವುದೇ ತರದ ಟೆನ್ಷನ್ ಬೇಡ. ಓಕೆನಾ? ನೆಕ್ಸ್ಟ್, ಐ ಆಮ್ ದ ಲ್ಯಾಂಡ್. ಓಕೆ, ಈ ಐ ಆಮ್ ದ ಲ್ಯಾಂಡ್ ಅಂದ್ರೆ ಪೊಯಮ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಇದೆ. ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳೋದು. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಪೊಯಮ್ದು 2 ಮಾರ್ಕ್ಸ್ ಕ್ವಶನ್ಸ್. ಈ ಕ್ವಶನ್ಸ್ ಗಳನ್ನ ಬಿಟ್ರೆ ಬೇರೆ ಯಾವ್ದನ್ನು ಕೇಳಕ್ ಸಾಧ್ಯನೇ ಇಲ್ಲ. ನೋಡ್ಕೊಳ್ಳಿ. ಸೊ 4 ಮಾರ್ಕ್ಸ್ 4 ಕ್ವಶನ್ಸ್ 5 ಮಾರ್ಕ್ಸ್ ಅಷ್ಟೇ. ಈ 5 ಮಾರ್ಕ್ಸ್ ಬಿಟ್ಟು ಯಾವುದೇ ತರದ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಕ್ ಚಾನ್ಸೇ ಇಲ್ಲ ಈ ಪೊಯಮ್ ಇಂದ. ಓಕೆನಾ? ಸಪ್ಲಿಮೆಂಟರಿ ರೀಡಿಂಗ್ ಅದರಲ್ಲೂ ಕೂಡ ನಾರಾಯಣಪುರ್ ಇನ್ಸಿಡೆಂಟ್. ಓಕೆ, ನಾರಾಯಣಪುರ್ ಇನ್ಸಿಡೆಂಟ್ ಒಂದು, ದ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಶ್ಡ್. ಓಕೆ, ಇದರಲ್ಲಿ ಸಪರೇಟ್ ಆಗಿ 2 ಕಾಲಮ್ ಅಲ್ಲೇ ಕೊಟ್ಟಿದ್ದೀನಿ. ಸೊ 1 ಕ್ವಶನ್, 2 ಕ್ವಶನ್, 3, 4. ಓಕೆ, ಇದರಲ್ಲೂ ಕೂಡ 1, 2, 3, 4, 5. ಇದು ಕೂಡ 5ನೇ ಕ್ವಶನ್ ಒಂದಂತ ಮಿಸ್ಟೇಕ್ ಆಗಿದೆ. ಓಕೆನಾ? ಇದಿಷ್ಟು ಕ್ವಶನ್ಸ್ ಬಿಟ್ರೆ ಇದರಲ್ಲೂ ಕೂಡ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್. ಸೊ ಫಸ್ಟ್ 2 ಮಾರ್ಕ್ಸ್ ನಾನು ಮೆನ್ಷನ್ ಮಾಡ್ತಾ ಹೋಗ್ತಾ ಇರೋದು. 2 ಮಾರ್ಕ್ಸ್ ಕ್ವಶನ್ಸ್ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಯಾವ್ದಾದ್ರಲ್ಲಿ ನಾರಾಯಣಪುರ್ ಇನ್ಸಿಡೆಂಟ್ ಮತ್ತೆ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಶ್ಡ್. ಸೊ ಇದರಲ್ಲಿ 5 ಕ್ವಶನ್ಸ್ ಕೊಟ್ಟಿದ್ದೀನಿ. ಇದು ಬಿಟ್ರೆ ಇನ್ಯಾವುದು ಕೇಳಕ್ ಸಾಧ್ಯ ಇಲ್ಲ. ಎಕ್ಸ್ಟ್ರಾಕ್ಟ್ಸಿಗೆ ಬರೋಣ. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಸೊ ನಿಮಗೆ ಎಕ್ಸ್ಟ್ರಾಕ್ಷನ್ ಅಂತ ಅಂದ್ರೆ ನಿಮಗೆ ಇದರಲ್ಲಿ ಲೆಸನ್, ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾ ಇದ್ದಾರೆ. 3 ಮಾರ್ಕ್ಸ್ ಕ್ವಶನ್. ಅದರಲ್ಲಿ ಈ ಟಾಪಿಕ್ ಇಂದ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಅಷ್ಟೇ ಕೇಳಕ್ ಸಾಧ್ಯ, ಬೇರೆ ಯಾವುದನ್ನು ಕೇಳಕ್ ಸಾಧ್ಯ ಇಲ್ಲ. ಓಕೆನಾ? ಅದರಲ್ಲಿ ಇಟ್ಸ್ ಎ ರೆಗ್ಯುಲರ್ ಸೀನ್ ಅಂತ ಕೇಳ್ತಾನೆ. ಅದು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಯಾರಿಗೆ ಹೇಳೋದು. ವಾಟ್ ಈಸ್ ರೆಗ್ಯುಲರ್ ಅಬೌಟ್ ಸೀನ್ ಅಂದ್ರೆ ಪೀಪಲ್ ಸ್ವಾರ್ಮಿಂಗ್ ಇನ್ ಔಟ್ ಆಫ್ ದ ಟ್ರೈನ್ ಇನ್ ಮೆಟ್ರೋಪಾಲಿಸ್ ಅಂದ್ರೆ ಮೆಟ್ರೋಪಾಲಿಯನ್ ಸಿಟಿ. ಓಕೆ, ಮೆಟ್ರೋಪಾಲಿಟನ್ ಸಿಟಿ. ವೇರ್ ಡು ಯು ಫೈಂಡ್ ದಿಸ್ ಸೀನ್ ಇನ್ ಮೆಟ್ರೋಪಾಲಿಟನ್ ಸಿಟೀಸ್? ಓಕೆನಾ? ನೆಕ್ಸ್ಟ್, ಡು ಯು ಥಿಂಕ್ ದಿಸ್ ಇಸ್ ನೆಸೆಸರಿ? ಇದು ಅವಶ್ಯಕತೆ ಇದೆಯಾ? ನೋ, ಬಿಕಾಸ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಫಾಲಿಂಗ್ ಡೌನ್. ಅಂದ್ರೆ ಸ್ವಾರ್ಮಿಂಗ್ ಅಂತಂದ್ರೆ ಈ ಟ್ರೈನ್ ಅಲ್ಲಿ ನಿಂತ್ಕೊಂಡು ಡೋರ್ ಹತ್ರ ನಿಂತ್ಕೊಂಡು ಹುಚ್ಚಾಟಗಳನ್ನ ಆಡ್ತಾ ಇರ್ತಾರೆ. ಅದು ಮೆಟ್ರೋಪಾಲಿಟನ್ ಸಿಟಿಲಿ ಕಾಣ್ತದೆ. ಸೊ ಅದರ ಅವಶ್ಯಕತೆ ಇದೆಯಾ? ಇಲ್ಲ. ಸ್ವಲ್ಪ ಮಿಸ್ ಆದ್ರೂ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹೂಸ್ ವಾಯ್ಸ್ ದಿಸ್ ಈಸ್? ಕಮ್ಯೂಟರ್ಸ್ ಆರ್ ಟ್ರಾವೆಲರ್ಸ್ ವಾಯ್ಸ್. ಓಕೆ, ಗರ್ಲ್ ಯಾರು? ರೋಮಾ ತಲ್ರೇಜಾ. ಆ ಹುಡುಗಿ ಯಾರದು? ರೋಮಾ ತಲ್ರೇಜಾ. ವೈ ವಾಸ್ ಶಿ ಬೈ ದ ಟ್ರ್ಯಾಕ್ಸ್? ಶಿ ವಾಸ್ ಫಾಲನ್ ಫ್ರಮ್ ದ ಮೂವಿಂಗ್ ಟ್ರೈನ್. ಟ್ರ್ಯಾಕ್ ಮೇಲೆ ಯಾಕೆ ಆ ಹೆಣ್ಣುಮಗಳಿದ್ಲು? ಕೆಳಗ್ ಬಿದ್ಬಿಟ್ಲು. ಹೋಗ್ತಾ ಇರೋ ಟ್ರೈನ್ ಇಂದ ಕೆಳಗ್ ಬಿದ್ಲು, ಹಾಗಾಗಿ ಅವಳು ಟ್ರ್ಯಾಕ್ ಮೇಲಿದ್ಲು. ಓಕೆ, ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಯಾರು ಹೇಳಿದ್ದನ್ನ? ಬಲೇಶ್ವರ್ ಹೇಳಿದ್ದು. ಹರ್ ಅಂದ್ರೆ ಹೆಲ್ಪ್ ಹರ್ ಅಂತ ಅಂದ್ರೆ ಆ ಹುಡುಗಿ ಯಾರು ಟ್ರ್ಯಾಕ್ ಮೇಲೆ ಬಿದ್ದಿದ್ಲಲ್ಲ, ರೋಮಾ ತಲ್ರೇಜ, ಆ ಹುಡುಗಿಗೆ ಹೇಳ್ತಾ ಇರೋದು. ವಾಟ್ ಹ್ಯಾಪನ್ ಟು ಹರ್? ವೈ ಡಿಡ್ ದೇ ಹ್ಯಾವ್ ಟು ಹೆಲ್ಪ್? ಏನಾಯ್ತು? ಏನಕ್ಕೆ ಹೆಲ್ಪ್ ಮಾಡಬೇಕು?
ಶಿ ವಾಸ್ ಫಾಲನ್ ಫ್ರಮ್ ದ ಮೂವಿಂಗ್ ಟ್ರೈನ್ ಅಂಡ್ ಇಂಜೂರ್ಡ್ ಸೀರಿಯಸ್ಲಿ, ಅದಕ್ಕೋಸ್ಕರ ಹೆಲ್ಪ್ ಮಾಡಬೇಕು ಅಂತ. ಹೂ ಶುಡ್ ಗೋ ದೇರ್? ಅದರ್ ಪೀಪಲ್ ಆಫ್ ದ ಟ್ರೈನ್. ಓಕೆನಾ. ನೆಕ್ಸ್ಟ್, ಟೇಕ್ ದ ಗರ್ಲ್ ಟು ಏರೋಲಿ. ಹೂ ಸಜೆಸ್ಟೆಡ್ ದಿಸ್? ದ ಟ್ರಾಫಿಕ್ ಪೊಲೀಸ್ ಸಜೆಸ್ಟೆಡ್ ದಿಸ್. ಓಕೆನಾ. ಗರ್ಲ್ ಯಾರದು? ಸೇಮ್ ಆ ಹುಡುಗಿ ರೋಮಾ. ಡಿಡ್ ದ ಸಜೆಷನ್ ಅಕ್ಸೆಪ್ಟೆಡ್ ಅಂಡ್ ವೈ? ನೋ, ಏರೋಲಿ ವಾಸ್ ಅಟ್ ಲೀಸ್ಟ್ 10 ಕಿಲೋಮೀಟರ್ ಅವೇ ಫ್ರಮ್ ದೇರ್ ಬಲೇಶ್ವರ್ ನ್ಯೂ ಎ ನಿಯರ್ ಬೈ ಹಾಸ್ಪಿಟಲ್. ಯಾಕೆಂದ್ರೆ ಏರೋಲಿ ಹೋಗಿ ಕರ್ಕೊಂಡೋಗಿ ಅಂತ ಅಂದ್ರೆ ಅದು 10 ಕಿಲೋಮೀಟರ್ ಅವೇ ಆ ಜಾಗದಿಂದ. ಬಟ್ ಬಲೇಶ್ವರ್ ಗೊತ್ತಿತ್ತು, ಅದ್ರಗಿನ್ನ ಹತ್ರದಲ್ಲಿ ಒಂದು ಹಾಸ್ಪಿಟಲ್ ಇತ್ತು ಅಂತ ಅದಕ್ಕೆ ಅಲ್ಲಿಗೆ ಹೋಗ್ಲಿಲ್ಲ. ಓಕೆನಾ. ಓ, ಐ ಕುಡಂಟ್ ಥ್ಯಾಂಕ್ ಹಿಮ್. ಐ ಅಂದ್ರೆ ಯಾರು? ಬಲೇಶ್ವರ್ ಮಿಶ್ರಾ. ಹಿಮ್ ಅಂತ ಅಂದ್ರೆ ಟೆಂಪೋ ಟ್ರಕ್ ಡ್ರೈವರ್. ಅಂದ್ರೆ ಅವ್ರನ್ನ ನಿಯರೆಸ್ಟ್ ಹಾಸ್ಪಿಟಲ್ಗೆ ಆ ಹೆಣ್ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಮಾಡ್ತಾರೆ. ಸೊ ಆ ಕರ್ಕೊಂಡು ಹೋದಾಗ ಆ ಗಡಿ ಬಿಡಿಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅನ್ನೋ ಗಡಿ ಬಿಡಿಲಿ ಅವರಿಗೆ ಆ ಟೆಂಪೋ ಟ್ರಕ್ ಡ್ರೈವರ್ಗೆ ಹೆಲ್ಪ್ ಥ್ಯಾಂಕ್ಸ್ ಹೇಳೋಕೋ ಆಗ್ಲಿಲ್ಲ ಬಲೇಶ್ವರ್ಗೆ. ಸೊ ಅದನ್ನ ಹೇಳ್ತಾ ಇದ್ದಾರೆ. ವೈ ಶುಡ್ ಹಿ ಥ್ಯಾಂಕ್ ಹಿಮ್? ಹಿ ಹೆಲ್ಪ್ಡ್ ಹಿಮ್ ಟು ಟೇಕ್ ರೋಮಾ ಟು ದ ಹಾಸ್ಪಿಟಲ್ ವೆನ್ ನೋ ಬಡಿ ವಾಸ್ ದೇರ್ ಟು ಹೆಲ್ಪ್ ದೇಮ್. ನಾನು ಅವಾಗಲೇ ಹೇಳ್ದಂಗೆ. ನೆಕ್ಸ್ಟ್, why couldn't he thank him? The truck driver slipped from the hospital having done all he could. ಓಕೆನಾ. ಅಂದ್ರೆ ಹಾಸ್ಪಿಟಲ್ ಬಿಟ್ಬಿಟ್ಟು ಅವ್ರ ಕೈಲಿ ಏನೇನು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನ ಬಿಟ್ಬಿಟ್ಟು ಸೀದಾ ಹೊರಟ್ಬಿಟ್ರು ಅವರು. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಕ್ ಆಗ್ಲಿಲ್ಲ. ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಲೇಶ್ವರ್ ಹ್ಯಾಡಂಟ್ ಬೀನ್ ದೇರ್. ಅಂದ್ರೆ ಆ ಜಾಗದಲ್ಲಿ ಬಲೇಶ್ವರ್ ಇದ್ದಿದ್ದಕ್ಕೆ ಆ ಹೆಣ್ಮಗಳನ್ನ, ಏಟಾಗಿರೋ ಹೆಣ್ಮಗಳನ್ನ ಕರ್ಕೊಂಡೋಗಿ ಟ್ರಕ್ ಡ್ರೈವರ್ ಸಹಾಯದಿಂದ ಹಾಸ್ಪಿಟ್ಲಿಗೆ ಸೇರಿಸ್ದ. ಬಟ್ ಅವನು ಇರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಐ ಯಾರನ್ನ ರೆಫರ್ ಮಾಡುತ್ತೆ? ಆ ಹುಡುಗಿ ಹೆಣ್ಣುಮಗಳು ಹೇಳ್ತಾ ಇದ್ದಾಳೆ. ಸೊ ಬಲೇಶ್ವರ್ ಇಲ್ಲ ಅಂದಿದ್ರೆ ನನಗೆ ಏನ್ ಆಗ್ತಿತ್ತು ಅಂತಾನೆ ಗೊತ್ತಿಲ್ಲ ಅಂತ ಹೆಣ್ಮಗಳು ಹೇಳ್ಕೊತಾ ಇದ್ದಾಳೆ. ವೆನ್ ವಾಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್? ಯಾವಾಗ ಹೇಳಿದ್ದು? ವೆನ್ ಶಿ ವಾಸ್ ರಿಕವರ್ಡ್ ಅಂಡ್ ನೋಯಿಂಗ್ ಅಬೌಟ್ ದ ಹೆಲ್ಪ್. ಅಂದ್ರೆ ಆ ಆಸ್ಪತ್ರೆಗೆ ಕರ್ಕೊಂಡೋಗಿ ಸ್ವಲ್ಪ ರಿಕವರ್ ಆದ್ಮೇಲೆ, ಇದೆಲ್ಲ ಗೊತ್ತಾದ್ಮೇಲೆ ಈ ಸ್ಟೇಟ್ಮೆಂಟ್ ನ ಹೇಳ್ತಾಳೆ. ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್? ಶಿ ವುಡ್ ಹ್ಯಾವ್ ಬ್ಲೆಡ್ ಟು ಡೆತ್. ಅಂದ್ರೆ ಅಲ್ಲಿ ಬಲೇಶ್ವರ್ ಬಂದು ಹೆಲ್ಪ್ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂದ್ರೆ ಮೋಸ್ಟ್ಲಿ ಹೆಣ್ಮಗಳು ಸಾಯ್ತಾ ಇದ್ಲು ಅನ್ನೋ ತರ. ಓಕೆ. ಚಾಚಾ, ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಚಾಚಾ ಅಂದ್ರೆ ಯಾರು? ದ ಟೆಂಪೋ ಟ್ರಕ್ ಡ್ರೈವರ್. ಓಕೆನಾ. ಹೂ ಡು ಐ ರೆಫರ್ ಟು? ಬಲೇಶ್ವರ್. ವೆನ್ ಹಿ ವಾಂಟೆಡ್ ಮೊಬೈಲ್ ಟು ಕಾಲ್ ಅಂಡ್ ಇನ್ಫಾರ್ಮ್ ದಿನೇಶ್ ಅಬೌಟ್ ದ ಆಕ್ಸಿಡೆಂಟ್ ಆಫ್ ರೋಮಾ. ಓಕೆನಾ. ನೆಕ್ಸ್ಟ್, 8ನೇದು, ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ಡ್. ಸಿಸ್ಟರ್ ಅಂದ್ರೆ ಹೆಣ್ಮಗಳು ರೋಮಾ. ಹೂ implored or requested? Baleshwar. What happened to her or why she needed help? ಅದೇ ಮಾಮೂಲಿ ಟ್ರೈನ್ ಇಂದ ಬಿದ್ದಿದ್ಲು. ಓಕೆನಾ. ಟ್ರೈನ್ ಇಂದ ಬಿದ್ದಿದ್ಲು. ಸಾರಿ. Okay, listen here. ಒಂದು ಕರೆಂಟ್ ಹೋಗಿರೋದ್ರಿಂದ ಬ್ಯಾಕಪ್ ಇಲ್ದಿರೋದ ಕಾರಣಕ್ಕೆ ಈ ತರ ಆಗಿದೆ. ಓಕೆ. ನೆಕ್ಸ್ಟ್, ಯಾಕೆ ಹಂಗಾಯ್ತು ನೋಡಿ. ದೇರ್ ಇಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ. ಹೂ ಇಸ್ ದ ಸ್ಪೀಕರ್? ಯಾರು ಹೇಳಿದದು? ಬಲೇಶ್ವರ್. ಅಂದ್ರೆ ಟ್ರಾಫಿಕ್ ಪೊಲೀಸ್ ಏನಾದ್ರು ಏರೋಳ್ಳಿ ಹೋಗಿ ಅಂತ ಅಂದಾಗ, ಇಲ್ಲ ಅದಕ್ಕಿಂತ ಹತ್ತಿರದ ಪ್ಲೇಸ್ ನನಗೆ ಗೊತ್ತಿದೆ ಅಂತ ಅವ್ರು ಹೇಳ್ತಾರೆ. ಕರೆಕ್ಟಾ? ಹಾಗಾಗಿ ಇದು ಬಲೇಶ್ವರ್ ಹೇಳಿದ್ದು. ವೈ ಡಿಡ್ ಹಿ ಚೂಸ್ ದಟ್ ಪ್ಲೇಸ್? ಯಾಕೆಂದ್ರೆ ಅದು 10 ಕಿಲೋಮೀಟರ್ ದೂರದಲ್ಲಿತ್ತು, ಅದಕ್ಕೆ ಹತ್ತಿರದ ಜಾಗನ ಚೂಸ್ ಮಾಡ್ರು. ವಾಟ್ ಹ್ಯಾಪನ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್? ಶಿ ವಾಸ್ ಗಿವನ್ ಓನ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂಡ್ ಸೆಂಟ್ ಹರ್ ಟು ದ Divine Multi-Speciality Hospital. Whom was a statement? A cop. Next, whom can I call? He asked quickly, fearing that she would black out once more. Who does I refer to? Baleshwar, as usual. Why did the listener answer? What did the listener answer? My brother Dinesh. Blackout means to become unconscious. Okay na? I think it is
I think it is astonishing that the stranger would jump off a train and risk his life for me. Who does I refer to? That girl who was stranger to the speaker, Baleshwar. How did the stranger help the speaker? He jumped off the moving train, took her to a hospital and saved her life. ಓಕೆನಾ? ಸೊ ಇಷ್ಟು ಒಂದು ಇನ್ನೊಂದು 12ನೇ ಕ್ವಶನ್ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ದೇ ಆರ್ ಹಿಯರ್ ಆರ್ ಅಫ್ರೈಡ್. ಓಕೆ, ಇದನ್ನ ನೋಡ್ಕೊಳ್ಳಿ. 12 ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಇದೆ, ಅದರಲ್ಲಿ ಒಂದು ಕೇಳ್ತಾನೆ, ಅದನ್ನ ಬಿಟ್ಟು ಬೇರೆ ಯಾವ್ದನ್ನ ಕೇಳಕ್ಕಾಗಲ್ಲ. ಸೊ ದಟ್ ನಿಮಗೆ ಒಂದು 2 ಮಾರ್ಕ್ಸ್ ಕ್ವಶನ್ ಪಕ್ಕ ನಿಮಗೆ ಆಗುತ್ತೆ. ಓಕೆನಾ? ಓಕೆ, ಡನ್. ಕಲರ್ಸ್ ಆಫ್ ಸೈನ್ಸ್, ಇದ್ರಲ್ಲೂ ಕೂಡ ಎಕ್ಸ್ಟ್ರಾಕ್ಟ್ ಕೇಳ್ತಾನೆ. ಕಲರ್ಸ್ ಆಫ್ ಸೈನ್ಸ್ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಕ್ವಶನ್. ಎಕ್ಸ್ಟ್ರಾಕ್ಟ್ ಅಂದ್ರೇನೆ 3 ಮಾರ್ಕ್ಸ್ ಕ್ವಶನ್. ವೈ ಡಿಡ್ಂಟ್ ಯು ಕಮ್ ಟು ಸ್ಕೂಲ್ ಟುಡೇ? Who said these words? Surender. Who was absent at school that day? Satish was absent. Okay. When did the speaker say so? ಯಾವಾಗ ಇದನ್ನು ಹೇಳಿದ್ದು? When Surender came to his house to ask why Satish was absent that day. ಓಕೆ, ಮನೆಗೆ ಹೋದಾಗ ಯಾಕೆ ಸ್ಕೂಲಿಗೆ ಬರಲಿಲ್ಲ ಅಂತ ಕೇಳಕ್ ಬಂದಾಗ ಇದು ಆಗಿದೆ. ಓಕೆನಾ? ನೆಕ್ಸ್ಟ್, ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಐ ಕ್ಯಾನ್ barely hear you. Who is the I here? I refers to Satish. Who does the word you refer to? You refers to Surender. Why did the speaker say so? Okay. Satish was unable to hear his words as he losing his hearing. So ಇದೇ ತರ ಸ್ಟೂಡೆಂಟ್ಸ್. ಸೊ ಟೋಟಲ್ 5 6 7 8 9 ಎಕ್ಸ್ಟ್ರಾಕ್ಟ್ಸ್ ನ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ದ ಡಿಸ್ಕವರಿ, ಇದರಲ್ಲಿ ಕೂಡ ಎಕ್ಸ್ಟ್ರಾಕ್ಟ್ಸ್ ಇದೆ. ಸೊ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ ಎಕ್ಸ್ಟ್ರಾಕ್ಟ್ಸ್. ಆ ಸೆಂಟೆನ್ಸ್ ಏನಿದೆ ಅದು ಫ್ರಮ್, ಯಾರಿಂದ ಯಾರಿಗೆ ಹೇಳಿದ್ದಾರೆ, ಯಾವಾಗ ಹೆಂಗ್ ಹೇಳಿದ್ದಾರೆ. ಸೊ ರೆಫರ್ ಟು, ಯಾರಿಗೆ ರೆಫರ್ ಮಾಡಿ ಹೇಳಿದ್ದಾರೆ ಅದನ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ದ ಡಿಸ್ಕವರಿಲಿ. ಸೊ ಟೋಟಲ್ ನಿಮಗೆ ಡಿಸ್ಕವರಿಲಿ 8 ಎಕ್ಸ್ಟ್ರಾಕ್ಟ್ಸ್, 8 ಜೊತೆಗೆ 16 ಎಕ್ಸ್ಟ್ರಾಕ್ಟ್ಸ್ ಇದೆ ದ ಡಿಸ್ಕವರಿಲಿ. ಸೊ ಈ 16ರಲ್ಲಿ ಖಂಡಿತ ಒಂದು ಕೊಟ್ಟೆ ಕೊಡಬೇಕು. ಇದನ್ನ ಬಿಟ್ಟು ಬೇರೆ ಯಾವುದು ಕೊಡಕ್ಕಾಗಲ್ಲ. 3 ಮಾರ್ಕ್ಸ್ ಪಕ್ಕ. ಓಕೆನಾ? ನೆಕ್ಸ್ಟ್, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸಾರಿ, ಆಫ್ ಟು ಔಟರ್ ಸ್ಪೇಸ್. ಸೊ ಇದರಿಂದನೂ ಕೂಡ ಎಕ್ಸ್ಟ್ರಾಕ್ಟ್. ಓಕೆ, ಸೊ ಟೋಟಲ್ there won't be any calendar, there won't be any clock, daylight will be on the switch and winter under lock. Who ಅಂತ ಅಂದ್ರೆ the poet Norman Nicholson. Where, ಎಲ್ಲಿ ಹೇಳಿದ್ದು? ಸ್ಪೇಸ್. Why or winter under lock means there is no change of seasons in space. ಓಕೆನಾ? ಇದಾದ ಮೇಲೆ ನೆಕ್ಸ್ಟ್ ಟೋಟಲ್ ಇದರಲ್ಲಿ ನಿಮಗೆ ಎಷ್ಟು ಕೊಟ್ಟಿದ್ದೀನಿ? ಓಕೆ, 7 ಎಕ್ಸ್ಟ್ರಾಕ್ಟ್ಸ್ ಕೊಟ್ಟಿದ್ದೀನಿ. ಈ 7ರಲ್ಲಿ ಒಂದಂತೂ ಪಕ್ಕ, 3 ಮಾರ್ಕ್ಸ್ ಪಕ್ಕ. ಈಗ ದ ಹೀರೋ ಅಂದ್ರೆ ಸಮ್ಮರಿ ಕೇಳಿದಾನೆ. ದ ಹೀರೋ ಇಂದ 3 ಮಾರ್ಕ್ಸ್ ಸಮ್ಮರಿ ಕೇಳ್ತಾನೆ. ಸೊ ಇದರಲ್ಲಿ ಎ ರಿಪೋರ್ಟ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಸ್ವಾಮಿಸ್ ಲೈಫ್. ಜಸ್ಟಿಫೈ ಆರ್ ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್. 2 ತರನು ಕ್ವಶನ್ ಕೇಳಬಹುದು. ಅದಕ್ಕೆ 9 ಪಾಯಿಂಟ್ ಅಲ್ಲಿ ಆನ್ಸರ್ ಹೇಳಿದ್ದೀನಿ ನೋಡಿ. ದ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ಎ ವಿಲೇಜ್ ಲ್ಯಾಡ್ ಹೂ ಹ್ಯಾಡ್ ಫಾಟ್ ಬ್ರೇವ್ಲಿ ಅಗೇನ್ಸ್ಟ್ ಎ ಟೈಗರ್. While he was returning home by the jungle path, Swami argued that a boy could not fight a tiger. He had to be a strong, grown-up person. His father disagreed, saying that courage was more important. ಅಂದ್ರೆ ಟೈಗರ್ ವಿರುದ್ಧ ಹೋರಾಡಕ್ ಆಗಲ್ಲ ಅಂತ ಹೇಳಿದ್ರೆ ಕೂಡ ಆ ಅಪ್ಪ ಏನ್ ಹೇಳ್ತಾನೆ, ಧೈರ್ಯ ಒಂದು ಬೇಕಾಗಿರೋದು ಟೈಗರ್ ವಿರುದ್ಧ ಹೋರಾಡೋದಕ್ಕೆ, ಬೆಳವಣಿಗೆ ಅಲ್ಲ ಅನ್ನೋದು ಅಂತ. ಸ್ವಾಮಿ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್. ಸ್ವಾಮಿ ಅದನ್ನು ಒಪ್ಕೊಳಕ್ ರೆಡಿ ಇರ್ಲಿಲ್ಲ.
His father then challenged him to show his courage by sleeping alone in the office that night. ಓಕೆನಾ, ಆ ಆಫೀಸಲ್ಲಿ ಒಬ್ಬನೇ ಮಲಗೋದ್ರ ಮೂಲಕ ಆ ಕರೇಜ್ ನ ತೋರ್ಸಕ್ ಟ್ರೈ ಮಾಡಿದ್ರು. ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ದೇರ್, he saw a dark figure. Believing it to be the devil, Swami dug his teeth into its leg. It turned out to be a notorious burglar. Burglar andre kalla. Okay na? Whose loud cry brought others to scene. The burglar was caught and Swami became a hero overnight. Okay na? So istu ಒಂದು ಸ್ವಾಮಿ ರಾತ್ರೋರಾತ್ರಿಯಲ್ಲಿ ಒಂದು ಓವರ್ ನೈಟ್ ಅಲ್ಲಿ ಹೀರೋ ಆಗಿದ್ದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡುವಂತ ಪಾಯಿಂಟ್ಸ್. ಓಕೆ, ವಾಟ್ ಡಿಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಅವ್ರ ತಂದೆಯಿಂದ ಬಚಾವ್ ಆಗೋದಕ್ಕೆ ಏನೇನ್ ಅಟೆಂಪ್ಟ್ಸ್ ಮಾಡಿದ್ರು? ಸ್ವಾಮಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದಟ್ ನೈಟ್. ಸ್ವಾಮಿ ವಾಸ್ ಫಿಲ್ಡ್ ವಿತ್ ಫಿಯರ್ ಅಂಡ್ ಟ್ರೈಡ್ ಡೆಸ್ಪರೇಟ್ಲಿ ಟು ಮೇಕ್ ಹಿಸ್ ಫಾದರ್ ಚೇಂಜ್ ಹಿಸ್ ಮೈಂಡ್. ಅದನ್ನ ಒಂದು ಭಯ ಆಗೋಯ್ತು, ಆಫೀಸಲ್ಲಿ ಒಬ್ನೇ ಮಲ್ಗ್ಬೇಕಾ ಅಂತ ಅವ್ರ ಅಪ್ಪನ ಒಂದು ಮನ್ಸನ್ನ ಅಥವಾ ಅವರು ಏನ್ ಹೇಳಿದ್ರಲ್ಲ ಅದನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಹಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್, ಅಂದ್ರೆ ಈ ಸಬ್ಜೆಕ್ಟ್ ಬೇಡ, ಮಾತ್ ಬದಲಾಯಿಸೋದು ಅಂತಾರಲ್ಲ ಆ ತರ ಮಾಡೋಕೆ ಟ್ರೈ ಮಾಡ್ದ. ಈ ಸ್ಪೋಕ್ ಅಬೌಟ್ ಕ್ರಿಕೆಟ್ ಕ್ಲಬ್, ಆಮೇಲೆ ಕ್ರಿಕೆಟ್ ಕ್ಲಬ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಆದ. ಅಂಡ್ ಹಿ ಸೆಡ್ ದಟ್ ಹಿ ವುಡ್ ಸ್ಲೀಪ್ ಇನ್ ದ ಆಫೀಸ್ ರೂಮ್ ಫಾರ್ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್. ಅಂದ್ರೆ ಸದ್ಯ ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತಾರಲ್ಲ, ಹಂಗೆ ನೆಕ್ಸ್ಟ್ ಮಂತ್ ಇಂದ ಮಲಗ್ತೀನಿ ಅನ್ನೋ ತರ ಕಾನ್ಸೆಪ್ಟ್ ಇರ್ತದ. He said that there were scorpions behind the law books. Okay, Swami appealed his granny and his mother to save him, but his father would have none of it. ಅಂದ್ರೆ ಅವ್ರ ಅಮ್ಮ ಮತ್ತೆ ಅವ್ರ ಅಜ್ಜಿನ ಮುಂದೆ ಇಟ್ಕೊಂಡು ನನ್ನ ಈ ಕಷ್ಟದಿಂದ ಪಾರ್ ಮಾಡಿ ನಾನು ಒಬ್ಬನೇ ಆಫೀಸಲ್ಲಿ ಮಲ್ಗಕ್ ಆಗಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅವ್ರಪ್ಪ ಅದನ್ನ ಕೇಳಲಿಲ್ಲ. ಸೊ ಸ್ವಾಮಿಸ್ ಡಿಸ್ಪರೇಟ್ ಅಟೆಂಪ್ಟ್ಸ್ ಫೇಲ್ಡ್. ಎಲ್ಲಾ ಪ್ರಯತ್ನಗಳು ಫೇಲ್ ಆದ್ವು. ಓಕೆ, next, narrate Swami's dreadful experience when he was lying under the bench. Swami crept under the bench, shut his eyes light and covered himself with the blanket. Soon he fell asleep. Bega nidre bandbittu. He remembered all the stories of devils and ghosts. ಒಬ್ಬರೇ ಇದ್ದಾಗ ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಭಯ ಆಗೋದು ಖಂಡಿತ. ಅದೇ ತರ ಅವನಿಗೂ ದೆವ್ವ ಭೂತ ಅಂತ ಏನೇನೋ ಯೋಚನೆ ಮಾಡಕ್ ಸ್ಟಾರ್ಟ್ ಆದ. ಸೊ he heard that noise of ticking of the clock, ಅಂದ್ರೆ ಟಿಕ್ 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 ಅನ್ನತ್ತಲ್ಲ ಅದನ್ನ ಕೇಳಿಸ್ಕೊಳಕ್ ಸ್ಟಾರ್ಟ್ ಆದ. ರಸ್ಟಲ್ ಆಫ್ ದ ಟ್ರೀಸ್, ಅಂದ್ರೆ ಮರ ಗಿಡಗಳು ಅಲ್ಲಾಡೋದನ್ನ ಕೇಳಿಸಕ್ ಸ್ಟಾರ್ಟ್ ಆದ. ಸ್ನೋರಿಂಗ್ ಸೌಂಡ್, ಇನ್ಸೆಕ್ಟ್ಸ್ ಹಮ್ಮಿಂಗ್ ಸೌಂಡ್, ಕೀ 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 ಅಂತ ಸೌಂಡ್ ಆಗ್ತಾ ಇರುತ್ತಲ್ಲ ಇನ್ಸೆಕ್ಟ್ಸ್, ಅದೆಲ್ಲ ಕೇಳಕ್ ಸ್ಟಾರ್ಟ್ ಆಯ್ತು. He began to have a nightmare that a tiger was chasing him and he could not escape from its claws. ಅಂದ್ರೆ ನೈಟ್ಮೇರ್ ಅಂದ್ರೆ ಕನ್ಸು, ಒಂದು ಟೈಗರ್ ಅವನ್ನ ಹಿಂಬಾಲಿಸ್ತಾ ಇರುತ್ತೆ, ಅದರಿಂದ ಬಚಾವಾಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. With a desperate effort, he opened his eyes. ಆಮೇಲೆ he saw something moving in the darkness. He felt that it was the devil. ಅಂದ್ರೆ ಕಣ್ಣು ಬಿಟ್ಟಾಗ ಒಂದು ಡಾರ್ಕ್ ಆಗಿ ಏನೋ ಒಂದು ವಸ್ತುನೋ ಏನೋ ಒಂದು ಮೂವ್ ಆಯ್ತು, ಅದನ್ನ ದೆವ್ವ ಅನ್ಕೊಂಡ. He crawled out from the bench, caught hold of the figure and bit it hard to save himself. Okay, Swami was responsible for the arrest of the burglar. ಕಂಗ್ರ್ಯಾಚುಲೇಷನ್ಸ್ ಶೋರ್ಡ್ ಆನ್ ಸ್ವಾಮಿ. ಅದನ್ನ ಹಿಂಬಾಲಿಸಕ್ ಟ್ರೈ ಮಾಡ್ದ, ಏನದು ದೆವ್ವನ ಏನು ನೋಡೋಕೆ ಸ್ಟಾರ್ಟ್ ಮಾಡ್ದ. ಬಟ್ ಅವ್ನು ಕಳ್ಳ ಆಗಿದ್ದಕ್ಕೆ ಆ ಕಳ್ಳನ ಹಿಡ್ದ, ಅವ್ನು ಹೀರೋ ಆದ. ಓಕೆನಾ, ನೆಕ್ಸ್ಟ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಇದರಲ್ಲಿ ಕೂಡ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಪಕ್ಕಾ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ 3 ಮಾರ್ಕ್ಸ್. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಸೊ ಇದರಲ್ಲಿ 4 ಮಾರ್ಕ್ಸ್ ನಿಮಗೆ ಇದರಲ್ಲಿ ಪೊಯಮ್ ಅಲ್ಲಿ. ಸೊ ಇದರಲ್ಲಿ ಸಮ್ಮರಿ ಕೇಳ್ತಾರೆ, ಪೊಯಮ್ ಒಂದು ಸಮ್ಮರಿ ಕೇಳ್ತಾರೆ 4 ಮಾರ್ಕ್ಸ್. ಏನೇನು? ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ is a wonderful poem written by Ruskin Bond. Grandma was a genius. She can climb any tree quickly even at the age of 62. She had his gift since childhood. ಅಂದ್ರೆ ಆ ಮರ ಹತ್ತೋದು ಒಂದು ಕಲೆ ಅಥವಾ ಗಿಫ್ಟ್ ಆಗಿ ಬಂದಿತ್ತು ಚೈಲ್ಡ್ಹುಡ್ ಇಂದ. ಶಿ ಲರ್ನ್ ಟು ಕ್ಲೈಂಬ್ ದ ಟ್ರೀಸ್ ಅಟ್ ದ ಏಜ್ ಆಫ್ 6 ಫ್ರಮ್ ಅವರ್ ಲವಿಂಗ್ ಬ್ರದರ್. ಅಂದ್ರೆ 6ನೇ ವಯಸ್ಸಿದ್ದಾಗ್ಲೇ ಮರ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಅದು ಅವ್ರ ಅಣ್ಣನಿಂದ ಕಲ್ತಿದ್ದು. ಒನ್ ಡೇ ಶಿ ಕ್ಲೈಂಬ್ ದ ಟ್ರೀ, ಶಿ ಕುಡಂಟ್ ಕಮ್ ಡೌನ್. ಅಂದ್ರೆ ಒಂದ್ ದಿವಸ ಮರ ಹತ್ತುತ್ತಾರೆ, ಅದು ಇಳಿಯೋದಕ್ಕೆ ಆಗೋದಿಲ್ಲ ಮರ ಹತ್ತದ ಮೇಲೆ. ಆಫ್ಟರ್ ದ ರೆಸ್ಕ್ಯೂ ದ ಡಾಕ್ಟರ್ ರೆಕಮೆಂಡೆಡ್ ಹರ್ ರೆಸ್ಟ್ ಫಾರ್ ಎ ವೀಕ್. ಆ ಮರದಿಂದ ಇಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆಗ್ತಾ ಇರಲಿಲ್ಲ. ಅಲ್ಲಿಂದ ರೆಸ್ಕ್ಯೂ ಮಾಡಿದ್ಮೇಲೆ 1 ವೀಕ್ ರೆಸ್ಟ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೆಷನ್ ಇನ್ ಹೆಲ್ ಫಾರ್ ಹರ್. ಅಂದ್ರೆ ಆ ಮರದಿಂದ ಇಳಿಯಕ್ ಆಗ್ತಾ ಇರಲಿಲ್ಲ, ತುಂಬಾ ಹೊತ್ತು ಮರದ ಮೇಲೆ ಇದ್ದಿದ್ರಿಂದ ಒಂದು
ನರಕದ ತರ ಅನುಭವಿಸ್ತು. ಎವರಿ ಬ್ರೀಸ್ ವಿಸ್ಪರ್ಡ್ ಹರ್ ವಿತ್ ಡ್ಯಾನ್ಸಿಂಗ್ ಲೀವ್ಸ್. ಓಕೆ, ಆಫ್ಟರ್ ರಿಕವರಿ ಶಿ ಡಿಮ್ಯಾಂಡೆಡ್ ಎ ಹೌಸ್ ಆನ್ ದ ಟ್ರೀ ಟಾಪ್. ಅಂದ್ರೆ ಒಂದ್ ವಾರ ಡಾಕ್ಟರ್ ಏನ್ ರಿಕವರಿಗೆ ಹೇಳಿದ್ರಲ್ಲ, ಅದಾದ್ಮೇಲೆ ಅವ್ರು ಏನ್ ಡಿಮ್ಯಾಂಡ್ ಮಾಡಿದ್ರು, ಅವ್ರ ಮನೆ ಮರದ ಮೇಲಿರೋ ಒಂದು ಮನೆ ಬೇಕು ಅನ್ನೋ ತರ. ಹರ್ ಬ್ಯೂಟಿಫುಲ್ ಸನ್ ಫುಲ್ಫಿಲ್ಡ್ ಹರ್ ವಿಶ್ ಬೈ ಬಿಲ್ಡಿಂಗ್ ಎ ಹೌಸ್ ಆನ್ ದ ಟ್ರೀ ಟಾಪ್. ಆಯ್ತು, ಅವರ ಮಗ ಒಂದು ವಿಶ್ ನ ಫುಲ್ಫಿಲ್ ಮಾಡಿದ್ರು. ಶಿ ಎಂಜಾಯ್ಡ್ ಎ ಟ್ರೀ ಹೌಸ್ ಬೈ ಡ್ರಿಂಕಿಂಗ್ ಶೆರ್ರಿ ವೈನ್ ಅಂಡ್ ಅಪ್ಹೆಲ್ಡ್ ಹರ್ ರೈಟ್ ವಿತ್ ಪೊಯೆಟ್. ಓಕೆ, ಇದಿಷ್ಟು 12 ಪಾಯಿಂಟ್ ಅಲ್ಲಿ ಈ ಪೋಯಮ್ದು ಸಮ್ಮರಿ ಇದೆ. ಇದು 4 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಜಾಜ್ ಪೋಯಮ್, ಇದ್ರದ್ದು ಕೂಡ ಸಮ್ಮರಿ ಕೇಳ್ತಾರೆ ನಿಮಗೆ. ಪೋಯಮ್ ಅಲ್ಲಿ ಜಾಜ್ ಪೋಯಮ್ ಇಲ್ಲ 3 ಮಾರ್ಕ್ಸ್, ಇದ್ರದ್ದು ಸಮ್ಮರಿ ನಿಮಗೆ 3 ಮಾರ್ಕ್ಸ್ ಕೇಳ್ತಾನೆ. ಕ್ವಾಲಿಟಿ ಆಫ್ ಮರ್ಸಿ 4 ಮಾರ್ಕ್ಸ್ ಕ್ವಶನ್. ಓಕೆನಾ. ಇದರಲ್ಲಿ ಜಾಜ್ ಪ್ಲೇಯರ್ ಹ್ಯಾಸ್ ಎ wrinkled old face, he is unshaven and has a tired look, he wore a faded blue shirt and old necktie and a jacket, has a sagging stomach, his shoes are old and torn, have paper in them, rough and unshaven face shows that he is in pain. Okay, when jazz player started playing divine music, he is no longer an old black man, he produces a wonderful music, he feels like a bird flying higher and higher, he is filled with new life, spreading black gospel of jazz, symbolizing freedom and transcendence through music, forgets his pain and sufferings, music has everything for me, he is silent in his appearance but eloquent in his music. ಓಕೆನಾ. ಇದಿಷ್ಟ ಆಯ್ತು ಸಮ್ಮರಿ, ಟೋಟಲ್ ಆಯ್ತು. ಅದಾದ ಮೇಲೆ ಮಕ್ಕಳ ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಿಮಗೆ ಗ್ರಾಮರ್ ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಗ್ರಾಮರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ. ಈ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. 13 ಪೇಜ್ ಇದೆ. 13 ಪೇಜ್ ಅಲ್ಲಿ ಆದಷ್ಟು ಗ್ರಾಮರ್ ನಿಮಗೆ ಏನೇನಿದೆ, ವೊಕ್ಯಾಬ್ಯುಲರಿ, ಪ್ರೊಫೈಲ್ ರೈಟಿಂಗ್, ಪಿಕ್ಚರ್, ಸಮ್ಮರಿ, ಸ್ಟೋರಿ, ಮತ್ತೆ ಎಸ್ಸೆ, ಲೆಟರ್ ರೈಟಿಂಗ್, ಪ್ಯಾಸೇಜ್ ರೈಟಿಂಗ್ ಎಲ್ಲದೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ 13 ಪೇಜ್ ನೋಟ್ಸ್ ಇದೆ, ಅದ್ರದ್ದು PDF ಸಿಗುತ್ತೆ ಆ ವಿಡಿಯೋದಲ್ಲಿ. ಜೊತೆಗೆ ಆ 13 ಪೇಜ್ ಇಂದ 50 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಓಕೆ, ಎಲ್ಲ ಸೇರಿ 70+ ಪಕ್ಕ ಆರಾಮಾಗಿ ಸ್ಕೋರ್ ಮಾಡಬಹುದು ಪ್ರಿಪರೇಟರಿ ಮತ್ತೆ ಫೈನಲ್ ಎಕ್ಸಾಮ್ಗೆ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡಬೇಡಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ಜೊತೆಗೆ ನೀವೆಲ್ಲ ಓದಿರ್ತಿರೋ ಲ್ಯಾಂಗ್ವೇಜಸ್ ಅಂದ್ರೆ ಈಸಿ ಇರುತ್ತೆ, ಬಟ್ ನಮ್ದೊಂದು ಪ್ರಯತ್ನ ನಿಮಗೆ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಅವಾಗ್ಲೇ ಹೇಳ್ದಂಗೆ ನಾನು ನಿಮಗೆ ಗಂಟೆಗಟ್ಟಲೆ ಕೂತ್ಕೊಂಡು ಓದೋಕ್ಕೆ ಟೈಮ್ ಇರಲ್ಲ. ಈಗ ಸ್ವಲ್ಪ ಟೈಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಅದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಸೊ ಈ ವಿಡಿಯೋನ ಶೇರ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ಮೇಲೆ. ಸೊ ಇನ್ನ ಒಳ್ಳೊಳ್ಳೆ ವಿಡಿಯೋಸ್ ಜೊತೆಗೆ ನಿಮ್ ಮುಂದೆ ಬರ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.